ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಸೊ ಏನಪ್ಪ ಇಂಗ್ಲೀಷ್ 7 ಗಂಟೆಗೆ ಸ್ಟಾರ್ಟ್ ಆಗಿಬಿಡ್ತು ಅಂತ ನೋಡ್ತಾ ಇದ್ದೀರಾ. ಇನ್ನು ಮುಂದೆ 7 ಗಂಟೆಯಿಂದ 8 ಗಂಟೆವರೆಗೂ ಇಂಗ್ಲೀಷ್ ನಡೆಯುತ್ತೆ. 8 ಗಂಟೆಯಿಂದ 9 ಗಂಟೆವರೆಗೂ RRB PO ಮತ್ತು ಕ್ಲರ್ಕ್ ಮಾಕ್ ಪೇಪರ್ ಡಿಸ್ಕಷನ್ ನಡೆಯುತ್ತೆ. ಸೊ RRB PO ಮತ್ತು ಕ್ಲರ್ಕ್ ನಮಗೆ ಗೊತ್ತಿರೋ ಹಾಗೆ ಟೆಂಟೇಟಿವ್ ಮಂತ್ ಆಗಸ್ಟ್ ಅಂತ ಹೇಳಿದ್ದಾರೆ. IBPS ಕ್ಯಾಲೆಂಡರಲ್ಲಿ 3rd 4th 17th 18th ಅಂತ ಒಂದಷ್ಟು ಡೇಟ್ಸ್ ಕೊಟ್ಟಿದ್ದಾರೆ. ಸೊ ಅದೇ ಡೇಟ್ಸಲ್ಲಿ ನಡೆಯುತ್ತೆ, ಏನು ಚೇಂಜಸ್ ಇರಲ್ಲ ಅಂತ ಅಂದ್ಕೊಂಡ್ರೆ ನಮಗೆ 1 ಮಂತ್ ಕೂಡ ಉಳ್ಕೊಂಡಿಲ್ಲ. ಇವತ್ತು ಟುಡೇ ಆಲ್ರೆಡಿ ವಿ ಹ್ಯಾವ್ ಸರ್ಪಾಸ್ಡ್ 15th ಆಗೋಗಿದೆ. ದಟ್ ಮೀನ್ಸ್ ವಿ ಹಾರ್ಡ್ಲಿ ಆರ್ ಲೆಫ್ಟ್ ವಿತ್ ಅದರ್ ಹಾಫ್ ಆಫ್ ದ ಮಂತ್ ಅಲ್ವಾ. ಸೊ ಹಾಗಾಗಿ 1.5 ತಿಂಗಳಲ್ಲಿ ನಿಮಗೆ ನಮ್ಮ ಕಡೆಯಿಂದ ಎಷ್ಟು ಪ್ರಿಪೇರ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ RRB PO ಮತ್ತು ಕ್ಲರ್ಕ್ ಮಾಕ್ ಪೇಪರ್ಸ್ ಡಿಸ್ಕಷನ್ 8 ಗಂಟೆಯಿಂದ 9 ಗಂಟೆವರೆಗೂ ನಡೆಯುತ್ತೆ. ಸೊ 7 to 8 ಇಂಗ್ಲೀಷ್ ನಡೆಯುತ್ತೆ. ಸೊ ದ್ಯಾಟ್ ಮೀನ್ಸ್ ಬೇಸಿಕ್ ಪೇಪರ್ಸ್ ಅಂದರೆ ಚಾಪ್ಟರ್ಸ್ ಕಲ್ತ್ಕೊಳ್ಳೋದೆಲ್ಲ ನಮಗೆ 8 o'clockಗೆ ಮುಗ್ದೋಗುತ್ತೆ. 8 o'clock ನಂತರ ಕ್ವೆಶ್ಚನ್ ಪೇಪರ್ ಡಿಸ್ಕಷನ್ ಇರುತ್ತೆ. ಸೊ ವೇರ್ ಯು ಅಪ್ಲೈ ಯೋರ್ ನಾಲೆಡ್ಜ್. ಓಕೆ, ಸೊ ಖಂಡಿತ ಏನು ಯಾವುದೂ ಸೆಷನ್ಸ್ನ ಮಿಸ್ ಮಾಡಬೇಡಿ. ನಿಮಗೆ ಹೆಲ್ಪ್ ಆಗೋ ಹಾಗಿದ್ರೆ ಅಟೆಂಡ್ ಟು ಎವ್ರಿ ಸೆಷನ್ಸ್, ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತಿರೋ ಹಾಗೆ June 1st ನಾವು ಲೈವ್ ಸೆಷನ್ಸ್ ಮಾಡ್ತಾ ಇದ್ದೀವಿ. ಓನ್ಲಿ ಏಮ್ ಇಸ್ ಬರೋ ಎಕ್ಸಾಮ್ಸ್, ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ನಿಮಗೆ ಹೆಲ್ಪ್ ಆಗಲಿ ಅಂತ. SSC CGL ಮತ್ತು MTSಗೆ ವೇಟ್ ಮಾಡ್ತಿರೋರಿಗೆ ಕೂಡ ಇವಾಗ ವೇಟಿಂಗ್ ಟೈಮ್ ಖತಮ್ ಆಗಿದೆ. ಸೊ ಅಂತಂದರೆ 24th ನೋಟಿಫಿಕೇಶನ್ ಬರ್ಬೋದು ಫಾರ್ SSC CGL ಮತ್ತು SSC MTSಗೆ 27th ಅಂತ ಡೇಟ್ ಕೊಟ್ಟಿದ್ದಾರೆ. ಮತ್ತು SSC CHSLಗೆ ಆಲ್ರೆಡಿ ಡೇಟ್ಸ್ ಬಂದಿದೆ. ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಕಾಲ್ ಲೆಟರ್ ಅದು ಕೂಡ ಬಂದಿರ್ಬೋದು. ಆ್ಯಂಡ್ ಯು ವಿಲ್ ಆಲ್ಸೋ ಹ್ಯಾವ್ ಯುವರ್ ಓನ್ ಡೇಟ್ಸ್, ಎಕ್ಸಾಮಿನೇಷನ್ ಡೇಟ್ಸ್ ಕೂಡ ಹೇಳಿರ್ತಾರೆ. ಸೆಬಿ ಮತ್ತು ಇರಡಾಯಿ ಎಕ್ಸಾಮ್ಸ್ ಎಲೆಕ್ಷನ್ ಮುಂಚೆನೇ ಅನೌನ್ಸ್ ಆಗಿತ್ತು. ಆ ರೆಗ್ಯುಲೇಟರಿ ಬಾಡೀಸ್ಗೆ ಕೂಡ ನೀವು ಅಪ್ಲೈ ಮಾಡಿದರೆ ಆ ಎಕ್ಸಾಮಿನೇಷನ್ಸ್ನ ಡೇಟ್ಸ್ ಕೂಡ ನಿಮಗೆ ಗೊತ್ತಿರುತ್ತೆ ಈಗಾಗಲೇ. ಸೊ ಇನ್ನು ಎಕ್ಸ್ಪೆಕ್ಟೆಡ್ ಏನು ಅಂತಂದರೆ IBPS ಕ್ಲರ್ಕ್ PO ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. SBI ಕ್ಲರ್ಕ್ PO ಆ್ಯಂಡ್ SO, ಅಫ್ಕೋರ್ಸ್ SO ಪೋಸ್ಟ್ಗಳು. ಅದು ಬಿಟ್ಟರೆ ರೈಲ್ವೇಸ್. ದೀಸ್ ಆರ್ ದ ಮೇಜರ್ ಎಕ್ಸಾಮಿನೇಷನ್ಸ್ ದ್ಯಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಇಯರ್. ಆ್ಯಂಡ್ ಈ ಸತಿ ವೇಕೆನ್ಸೀಸ್ ಆರ್ ವೆರಿ ಹ್ಯೂಜ್. ಸೊ ಡೂ ನಾಟ್ ಮಿಸ್ ದಿಸ್ ಆಪರ್ಚುನಿಟಿ. RRB ಬ್ಯಾಂಕಿಂಗ್ ಎಕ್ಸಾಮ್ ಮತ್ತು SSC ಎಕ್ಸಾಮ್ ಸೈಮಲ್ಟೇನಿಯಸ್ ಆಗಿ ಇವಾಗ ನಡೀತಾ ಇದೆ. ಸೊ ಡೂ ನಾಟ್ ಮಿಸ್ ದಿಸ್ ಆಪರ್ಚುನಿಟಿ. ಸೊ ಇವತ್ತಿನ ಸೆಷನಲ್ಲಿ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಎಸ್, ಒನ್ ಥಿಂಗ್ ಇಸ್, ನಾವು ಯಾವಾಗ ನೌನ್ಸ್ ಪ್ರೊನೌನ್ಸ್ ಅಂತ ಶುರು ಮಾಡ್ತೀವೋ ಆವಾಗಲೇ ಎಷ್ಟೊಂದು ಕಡೆ ನಾವು ಎನ್ಕೌಂಟರ್ ಮಾಡ್ತೀವಿ ಕೆಲವೊಂದು ಎಕ್ಸೆಪ್ಷನಲ್ ವರ್ಡ್ಸ್ ಜೊತೆ ಯಾವ ರೀತಿಯಾದ ವರ್ಬ್ಸ್ನ ಬಳಸಬೇಕು ಅಂತ. ಸೊ ನೀವು ಎಲ್ಲ ಕಡೆ ನೀವು ನೋಟ್ ಮಾಡ್ಕೊಂಡಿರಲ್ಲ, ಹಾಗಾಗಿ ಇದನ್ನು ನಾವು ಸೆಪ್ರೇಟಾಗಿ ಇವತ್ತಿನ ಸೆಷನಲ್ಲಿ ನೋಡೋಣ. ಎಕ್ಸಾಮಲ್ಲಿ ಹೆಚ್ಚಾಗಿ ಕೇಳಿರೋ ಅಂಥ ಕಡೆನೇ ನಾವು ಇವತ್ತು ಗಮನ ಹರಿಸೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತಂದರೆ ಏನು? ಸಬ್ಜೆಕ್ಟ್ ಅಂತ ಇದೆಯಾ? So we know that when I talk about structure of the sentence, what happens is subject is basically noun athwa pronoun, right? Noun or pronoun, this is the subject. Okay, noun athwa pronoun nantara barodu verb, right? Verb nantara barodu object. ಸೊ ಆಬ್ಜೆಕ್ಟಲ್ಲಿ ಏನಾದರೂ ಬರ್ಬೋದು ಅಥವಾ ಆಬ್ಜೆಕ್ಟಿವ್ ಕೇಸ್ ಏನಾದರೂ ಬರ್ಬೋದು. ಆಬ್ಜೆಕ್ಟ್ ಇಸ್ ಸಮಥಿಂಗ್ ವಿಚ್ ರಿಸೀವ್ಸ್ ದಿ ಆ್ಯಕ್ಷನ್ ಆಫ್ ಅ ವರ್ಬ್. ವರ್ಬ್ ಅನ್ನೋದು ಒಂದು ಕ್ರಿಯಾಪದ. ಆ ಕ್ರಿಯಾಪದ ಪಾಸ್ ಆನ್ ಆಗ್ತಿದೆ. ಸೊ ಆ ಕ್ರಿಯಾಪದದ ಕ್ರಿಯಾ ರಿಸೀವರ್, ದಟ್ ಈಸ್ ಆಬ್ಜೆಕ್ಟ್. ಸೊ ನೌನ್ ಅಥವಾ ಪ್ರೊನೌನ್ ಸಬ್ಜೆಕ್ಟು ಏನು ಕೆಲಸ ಮಾಡ್ತಿದೆ ಅಥವಾ ಸಬ್ಜೆಕ್ಟ್ನ ಕೆಲಸ ಏನು, ಕ್ರಿಯೆ ಏನು ಅಂತ ಹೇಳೋದು ವರ್ಬ್. ಸೊ ಆ ಒಂದು ಕ್ರಿಯೆ ರಿಸೀವ್ ಮಾಡೋದು ಅಂದರೆ ತಗೊಳ್ಳೋದು, ಇಟ್ ಈಸ್ ಆಬ್ಜೆಕ್ಟ್. ಕ್ಲಿಯರ್? ಸೊ ಇವಾಗ ಸದ್ಯಕ್ಕೆ ನಾವು ಆಬ್ಜೆಕ್ಟ್ ಬಗ್ಗೆ ಮಾತಾಡೋದು ಬೇಡ, ವಿ ವಿಲ್ ನೆಗ್ಲೆಕ್ಟ್ ದಿಸ್. ನಾವು ವಿ ವಿಲ್ ಟಾಕ್ ಅಬೌಟ್ ವರ್ಬ್ ಆ್ಯಂಡ್ ಸಬ್ಜೆಕ್ಟ್. ಸೊ ಯಾವ ಸಬ್ಜೆಕ್ಟ್ ಬಳಸಿದಾಗ ನಾನು ಯಾವ ರೀತಿಯಾದ ವರ್ಬ್ ಬಳಸಬೇಕು, ಅದೇ ರೀತಿಯಾದ ವರ್ಬ್ನೇ ನಾವು ಬಳಸಬೇಕು. ವಿ ಶುಡ್ ನಾಟ್ ಆಲ್ಟರ್ ದ ವರ್ಬ್. ಸೊ ದಟ್ ಈಸ್ ವಾಟ್ ಇಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಕ್ಲಿಯರ್? ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತಂದ್ರೆ ಏನು? ಯಾವ ಸಬ್ಜೆಕ್ಟ್ಗೆ ನಾನು ಯಾವ ಥರದ ವರ್ಬ್ ಬಳಸ್ತೀನಿ. ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದರೆ ಸಿಂಗ್ಯುಲರ್ ವರ್ಬ್, ಅಥವಾ ಪ್ಲೂರಲ್ ಸಬ್ಜೆಕ್ಟ್ ಇದ್ದರೆ ಪ್ಲೂರಲ್ ವರ್ಬ್, ಅಥವಾ ಬೇರೆ ಥರ ಸಬ್ಜೆಕ್ಟ್ಸ್ ಇದ್ದಾಗ ಯಾವ ರೀತಿಯಾದ ವರ್ಬ್ನ ನಾನು ಬಳಸಬೇಕು ಅಂತ ಹೇಳೋದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಸೆಟ್ ಆಫ್ ರೂಲ್ಸ್. ಇದನ್ನ ನಾವು ಎರರ್ ಸ್ಪಾಟಿಂಗಲ್ಲೇ ನಾವು ಜಾಸ್ತಿ ನೋಡೋಕ್ಕೆ ಸಿಗುತ್ತೆ ನಮಗೆ. ಸೊ ಎರರ್ ಸ್ಪಾಟಿಂಗಲ್ಲಿದ್ದಾಗ ನಾನು ಎಲ್ಲಿ ತಪ್ಪು ಕಂಡುಹಿಡಿಬೇಕು, ಯಾವ ವರ್ಬ್ನ ನಾನು ಆಲ್ಟರ್ ಮಾಡಬೇಕು ಅಷ್ಟೇ ನನಗೆ ಗೊತ್ತಿದ್ರೆ ಸಾಕು.
ಕ್ಲಿಯರ್? ಸೊ ದಿಸ್ ವಿಲ್ ಬಿ ಬಿಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಈಸಿ ಕೂಡ ಇರುತ್ತೆ, ಅಷ್ಟು ಕನ್ಫ್ಯೂಸಿಂಗ್ ಇರಲ್ಲ. ಇದರಲ್ಲಿ ನಿಮಗೆ ನೆನ್ಪಿಟ್ಕೊಳ್ಳೋದು ಜಾಸ್ತಿ ಇರುತ್ತೆ. ಜಸ್ಟ್ ರಿಮೆಂಬರ್ ಥಿಂಗ್ಸ್ ಮೋರ್. ಓಕೆ, ಸೊ ಸಿ what is it? Subject verb agreement andre it is dictative, something that dictates the subject of a sentence must agree in number with its verb. Okay, so don't go with the actual words. ಆ ವರ್ಡಿಂಗ್ಸ್ ನಿಮಗೆ ಕಷ್ಟ ಆಗ್ತಿದೆ ಅಂದರೆ ಜಸ್ಟ್ ನೆಗ್ಲೆಕ್ಟೆಡ್. ನಾನು ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ದ ವೇ ಐ ಹ್ಯಾವ್ ಕನ್ವೇಡ್ ಅದು ನಿಮಗೆ ಅರ್ಥ ಆಗಿದ್ರೆ ಸಾಕು. ಓಕೆ, ಸಿ ಫಾರ್ ಎಕ್ಸಾಂಪಲ್ ದ ಕ್ಯಾಟ್. ಕ್ಯಾಟ್ ಇಲ್ಲಿ ನಾನು ಒಂದೇ ಕ್ಯಾಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ದ ಹಾಕಿದ್ದೀನಿ, ಸೊ ಇಟ್ ಇಸ್ ಸ್ಪೆಸಿಫಿಕ್. ದ ಕ್ಯಾಟ್ ಈಸ್ ಆನ್ ದ ರೂಫ್. ಯಾವುದೋ ಒಂದು ಕ್ಯಾಟ್. ಸೊ ಆರ್ಟಿಕಲ್ಸ್, ಹಿಂದಿನ ಕ್ಲಾಸಲ್ಲಿ ನಾವು ಆರ್ಟಿಕಲ್ಸ್ ಕೂಡ ಮಾಡಿದ್ದೀವಿ. ಐ ಹೋಪ್ ಯು ಗೈಸ್ ಹ್ಯಾವ್ ವಾಚ್ ದ ವಿಡಿಯೋ. ಇನ್ನು ನೋಡಿಲ್ಲ ಅಂತಂದರೆ ನಮ್ಮ ವರಾಂಡಾ ರೇಸ್ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ವೀಡಿಯೋಸ್ ಯಾವ್ದು ಲೈವ್ ಸ್ಟ್ರೀಮ್ ಆಗಿದೆ ಎಲ್ಲನೂ ಲಿಸ್ಟೆಡ್ ಆಗಿರುತ್ತೆ, ಆಲ್ರೆಡಿ ಅಪ್ಲೋಡೆಡ್ ಆಗಿರುತ್ತೆ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಎನಿ ನಂಬರ್ ಆಫ್ ಟೈಮ್ ಯು ವಾಂಟ್. ಸೊ ಅದು ನಿಮಗೆ ರಿವಿಷನ್ ಅಂತ ಕೂಡ ಆಗುತ್ತೆ. ಓಕೆ, ನಾ ಸೊ ದ ಕ್ಯಾಟ್ ಹಿಯರ್ ಇಟ್ ಇಸ್ ಸಿಂಗ್ಯುಲರ್. ನಾನು ಒಂದೇ ಕ್ಯಾಟ್ ಬಗ್ಗೆ ಮಾತಾಡ್ತಾ ಇದ್ದೀನ. ಸೊ ಒಂದೇ ಕ್ಯಾಟ್ ಬಗ್ಗೆ ಮಾತಾಡ್ತಿದ್ದೀನಿ. ದಿಸ್ ಇಸ್ ಅ ಸಬ್ಜೆಕ್ಟ್, ರೈಟ್? ಇಟ್ ಇಸ್ ಅ ನೌನ್, ಇಟ್ ಇಸ್ ಅ ಸಬ್ಜೆಕ್ಟ್. ಸೊ ಒಂದೇ ಕ್ಯಾಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಹಾಗಾಗಿ ನಾನು ಬಳಸ್ತಾ ಇರುವಂಥ ವರ್ಬ್ ಕೂಡ ಸಿಂಗ್ಯುಲರ್ ಆಗಿ ಇರಬೇಕು. ಓಕೆ, ನೆಕ್ಸ್ಟ್ ಶಿ. ಯಾರೋ ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶಿ ಈಸ್ ಅ ಪ್ರೊನೌನ್ ಅಲ್ವಾ? ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ರನ್ಸ್. ನಾವ್ ಗೈಸ್ ಸಿ ಯು ಶುಡ್ ನೋ ದಿಸ್. ನೌನ್ ಮತ್ತು ವರ್ಬ್ಗೆ ಇರೋವಂಥ ವ್ಯತ್ಯಾಸ. ಸೊ ನೌನನ್ನ ನಾನು ಪ್ಲೂರಲ್ ಆಗಿ ಬಳಸಬೇಕಾದ್ರೆ, ಓಕೆ, ನಾನು ಪ್ಲೂರಲ್ ಆಗಿ ಬಳಸಬೇಕಾದ್ರೆ ಫಾರ್ ಎಕ್ಸಾಂಪಲ್ ಐ ವಿಲ್ ಸೇ ಕ್ಯಾಟ್ಸ್. ಸೊ ನೌನನ್ನು ನಾನು ಪ್ಲೂರಲ್ ಆಗಿ ಬಳಸುವಾಗ ನಾನು ಎಸ್ನ ಬಳಸ್ತೀನಿ. ಅದೇ ನಾನು ವರ್ಬ್ನ ಪ್ಲೂರಲ್ ಆಗಿ ಬಳಸಬೇಕು ಅಂದರೆ ಎಸ್ನ ತೆಗಿತೀನಿ. ಸಿ ಇಫ್ ಐ ಟೇಕ್ ಫಾರ್ ಎಕ್ಸಾಂಪಲ್ ರನ್. ಓಕೆ, ರನ್ ಆ್ಯಂಡ್ ರನ್ಸ್, ಇದರ ಮಧ್ಯೆ ಡಿಫ್ರೆನ್ಸ್ ಏನು? ಇವಾಗ ದಿಸ್ ಇಸ್ ಅ ವರ್ಬ್. ಓಕೆ, ಸೊ ದಿಸ್ ಈಸ್ ಅ ವರ್ಬ್. ಓಕೆ, ಐ ವಿಲ್ ರೈಟ್ ಇಟ್ ಅಗೇನ್. ರನ್ ಹಾಗೂ ರನ್ಸ್ ಎರಡು ವರ್ಬ್ ಅಲ್ವಾ? ಸೊ ಎರಡು ವರ್ಬ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕ್ರಿಕೆಟ್ ಸ್ಕೋರ್, ಆ ರನ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ, ವರ್ಬ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಯಾವಾಗ ವರ್ಬ್ಗೆ ನಾನು ಎಸ್ ಅಂತ ಬಳಸ್ತೀನೋ ದ್ಯಾಟ್ ವಿಲ್ ಬಿ ಸಿಂಗ್ಯುಲರ್. ಸಿಂಗ್ಯುಲರ್. ಯಾವಾಗ ನಾನು ಎಸ್ ತೆಗಿತೀನೋ ಆವಾಗ ವರ್ಬ್ ಪ್ಲೂರಲ್ ಆಗುತ್ತೆ. ಸೊ ಈ ಡಿಫ್ರೆನ್ಸ್ ನಮಗೆ ತಿಳ್ಕೊಳ್ಬೇಕು. ಬಟ್ ವೆನ್ ಐ ಟಾಕ್ ನೌನ್ಸ್ ಬಗ್ಗೆ ಮಾತಾಡುವಾಗ ಇಟ್ ಈಸ್ ಜಸ್ಟ್ ರಿವರ್ಸ್ ಅಲ್ವಾ? ನೌನ್ಸ್ ಬಗ್ಗೆ ಹೇಳುವಾಗ ನಾನು ಯಾವುದಾದ್ರೂ ನೌನಿಗೆ ಎಸ್ ಅಂತ ಬಳಸಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯಾಟ್ ಅಂತ ಇದೆ. ಸೊ ಇದು ಸಿಂಗ್ಯುಲರ್ ಅಲ್ವಾ? ನಾನು ಈ ಕ್ಯಾಟ್ಗೆ ಎಸ್ ಅಂತ ಬಳಸಿದಾಗ ಅದು ಪ್ಲೂರಲ್ ಆಗುತ್ತೆ ಅಲ್ವಾ? ಸೊ ನೌನ್ಸ್ಗೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂತ ನಾನು ಹೆಂಗೆ ಹೇಳ್ಬೋದು ಅಂದರೆ, ಯಾವಾಗ ನೌನ್ಸ್ಗೆ ನಾನು ಎಸ್ ಹಾಕ್ತೀನೋ ಆವಾಗ ನನಗೆ ಪ್ಲೂರಲ್ ಆಗುತ್ತೆ. ದ ನೌನ್ ವಿಲ್ ಬಿ ಪ್ಲೂರಲ್. ಬಟ್ ಇನ್ ಕೇಸ್ ಆಫ್ ವರ್ಬ್ಗೆ ದಟ್ ಇಸ್ ರಿವರ್ಸ್. ಸೊ ವರ್ಬ್ಗೆ ನಾನು ಎಸ್ ಹಾಕಿದಾಗ ದಟ್ ಬಿಕಮ್ಸ್ ಅ ಸಿಂಗ್ಯುಲರ್ ವರ್ಬ್. ಸೊ ಸಿಂಗ್ಯುಲರ್ ವರ್ಬ್ನ ನಾನು ಎಲ್ಲಿ ಬಳಸಬೇಕು? ಸಿಂಗ್ಯುಲರ್ ವರ್ಬ್ನ ನಾನು ಬಳಸಬೇಕಾಗಿರೋದು ಸಿಂಗ್ಯುಲರ್ ನೌನ್ ಜೊತೆ. ಕ್ಲಿಯರ್? ಸೊ ಯಾವಾಗ ನಾನು ಎಸ್ ತೆಗಿತೀನೋ ಆವಾಗ ವರ್ಬ್ ಅದು ಪ್ಲೂರಲ್ ಆಗುತ್ತೆ. ರಿಮೆಂಬರ್ ದಿಸ್. ಯಾರ್ಯಾರಿಗೆ ಈ ಕಾನ್ಸೆಪ್ಟ್, ಸಿ ಇಟ್ ಇಸ್ ನಾಟ್, ಡೋಂಟ್ ಗೆಟ್ ಸ್ಕೇರ್ಡ್. ಇವಾಗ ಓಕೆ ಇದು ನನಗೆ ಗೊತ್ತಿಲ್ಲ, ನಾನು ಕೇಳಿಬಿಟ್ರೆ ಏನಾಗುತ್ತೋ ಆ ಥರ ಎಲ್ಲ ಅಂದ್ಕೊಳ್ಬೇಡಿ. ಎಕ್ಸಾಮಲ್ಲಿ ಈ ಥರ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಕ್ಲಾರಿಟಿ ಕೂಡ ಇರಲ್ಲ. ಸೊ ಇವರು ಹೀಗೆಲ್ಲ ಅಂದ್ಕೊಳ್ತಾರೆ ಅಂದ್ಕೊಂಡ್ರೆ ಎಕ್ಸಾಮ್ ಯಾವಾಗ ಕ್ಲಿಯರ್ ಮಾಡ್ತೀರಾ? ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಏನು ಕಲಿಬೇಕು? ಬಿ ಓಪನ್ ವೈಲ್ ಯು ಆರ್ ಲರ್ನಿಂಗ್. ಓಕೆ, ಫೈನ್. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇಲ್ಲಿ ಶಿ ಅನ್ನೋದು ಸಿಂಗ್ಯುಲರ್, ಅವಳು ಅಂತ ಹೇಳ್ತಾ ಇದ್ದಾರೆ. ಸಿಂಗ್ಯುಲರ್ ಇರುವಾಗ ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆ ಅಂದರೆ ವರ್ಬ್ ಕೂಡ ಸಿಂಗ್ಯುಲರಲ್ಲಿ ಇರಬೇಕು. ಸೊ ಇಲ್ಲಿ ವರ್ಬ್ ಇಸ್ ರನ್, ಓಡ್ತಾ ಇರೋದು. ಸೊ ವರ್ಬ್ನ ಸಿಂಗ್ಯುಲರ್ ಆಗಿ ನಾನು ಹೇಳಬೇಕು ಅಂದಾಗ ಐ ಮಸ್ಟ್ ಯೂಸ್ ಎಸ್. ಸೊ ಸಿಂಗ್ಯುಲರ್ ಸಬ್ಜೆಕ್ಟ್ ಜೊತೆ ನಾನು ಯೂಸ್ ಮಾಡಬೇಕಾಗಿರೋ ವರ್ಬ್ ಕೂಡ ಸಿಂಗ್ಯುಲರ್ ಆಗೇ ಇರಬೇಕು. ಓಕೆ, ಸೊ ಐ ಥಿಂಕ್ ದಿಸ್ ಇಸ್ ಬೇಸಿಕ್. ಇದು ನಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಇಫ್ ಅಟ್ ಆಲ್ ಯು ಡೋಂಟ್ ನೋ ದಟ್ ಈಸ್ ಓಕೆ, ಕಲಿಯೋದ್ರಲ್ಲಿ ತಪ್ಪಿಲ್ಲ. ಓಕೆ, ಶಿ ರನ್ಸ್ ಎವ್ರಿ ಮಾರ್ನಿಂಗ್. ಸೊ ಅವಳು ಪ್ರತಿದಿನ ಓಡ್ತಾಳೆ. ಓಕೆ, ದಟ್ ಇಸ್ ವಾಟ್ ಇಸ್ ಟೋಲ್ಡ್, ಪ್ರತಿ ಬೆಳಗ್ಗೆ. ದ ಕ್ಯಾಟ್ಸ್. ನಾವು ಕ್ಯಾಟ್ಸ್ ಪ್ಲೂರಲ್ ಅಲ್ಲಿದೆಯಾ? ಕ್ಯಾಟ್ಸ್ ಅನ್ನೋದು ಪ್ಲೂರಲ್ ಅಲ್ಲಿದೆ. ಆರ್. ಸೊ ಸಿನ್ಸ್
ಕ್ಯಾಟ್ಸ್ ನೌನ್ ಪ್ಲೂರಲಲ್ಲಿದೆ, ಸಬ್ಜೆಕ್ಟ್ ಪ್ಲೂರಲಲ್ಲಿದೆ ಅಂದಾಗ ನಾನು ಬಳಸೋ ಅಂಥ ವರ್ಬ್ ಕೂಡ ಪ್ಲೂರಲಲ್ಲೇ ಇರಬೇಕು. ಓಕೆ, ದಟ್ ಈಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸಬ್ಜೆಕ್ಟ್ನ ತಕ್ಕ ಹಾಗೆ ನಾನು ವರ್ಬ್ನ ಕೂಡ ಪ್ಲೇಸ್ ಮಾಡಬೇಕು. ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ ವರ್ಬ್ ಕೂಡ ಪ್ಲೂರಲ್ ಇರಬೇಕು, ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ವರ್ಬ್ ಕೂಡ ಸಿಂಗ್ಯುಲರ್ ಇರಬೇಕು. ದಟ್ ಈಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, SVA. ಕ್ಲಿಯರ್? SVA ಸ್ಟ್ಯಾಂಡ್ಸ್ ಫಾರ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ನೆಕ್ಸ್ಟ್, ದೇ ಅಂದರೆ ಅವರು, ರೈಟ್? ಅವರು ತುಂಬ ಜನ ಇರ್ತಾರೆ, ದೇ ಅವರು, ದಟ್ ಈಸ್ ಯೂಸ್ ಫಾರ್ ಪ್ಲೂರಲ್. ಸೊ ಪ್ಲೂರಲ್ ಇದೆ ಅಂತಂದರೆ ನಾನು ಯೂಸ್ ಮಾಡಬೇಕಾಗಿರೋಂಥ ವರ್ಬ್ ಕೂಡ ಪ್ಲೂರಲಲ್ಲಿ ಇರಬೇಕು. ಸೊ ವರ್ಬ್ನ ನಾನು ಪ್ಲೂರಲಲ್ಲಿ ಯಾವಾಗ ಹಾಕ್ತೀನಿ ಅಂದರೆ ಯಾವಾಗ ಎಸ್ ತೆಗೆದು ವರ್ಬ್ ಹಾಕ್ತೀನೋ ದ್ಯಾಟ್ ಬಿಕಮ್ಸ್ ಪ್ಲೂರಲ್. ಸೊ ಇಟ್ ಈಸ್ ರನ್ಸ್. ಸಾರಿ, ಇಟ್ ಇಸ್ ನಾಟ್ ರನ್ಸ್, ಇಟ್ ಇಸ್ ರನ್. ದೇ ರನ್ ಎವ್ರಿ ಮಾರ್ನಿಂಗ್. ಸೊ ವರ್ಬ್ಗೆ ನಾನು ಎಸ್ ಹಾಕಿದಾಗ ಆ ವರ್ಬ್ ಸಿಂಗ್ಯುಲರ್ ಆಗುತ್ತೆ. ಸಿಂಗ್ಯುಲರ್ ವರ್ಬ್ ನಾನು ಯೂಸ್ ಮಾಡಬೇಕಾಗಿರೋದು ಸಿಂಗ್ಯುಲರ್ ನೌನ್ ಜೊತೆ. ಓಕೆ, ಸಿಂಗ್ಯುಲರ್ ವರ್ಬ್ನ ನಾನು ಬಳಸಬೇಕಾಗಿರೋದು ಸಿಂಗ್ಯುಲರ್ ನೌನ್ ಜೊತೆ. ನೌನ್ ಅಂದರೆ ನಾಮಪದ, ವರ್ಬ್ ಅಂದರೆ ಕ್ರಿಯಾಪದ. ಸೊ ಸಿಂಗ್ಯುಲರ್ ಕ್ರಿಯಾಪದನ ನಾನು ಬಳಸಬೇಕಾಗಿರೋದು ಸಿಂಗ್ಯುಲರ್ ನಾಮಪದದ ಜೊತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ನೌ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ರೂಲ್ಸ್, ನೆಕ್ಸ್ಟ್ ಸೆಟ್ ಆಫ್ ರೂಲ್ಸ್. ಸೊ ಇದರಲ್ಲಿಂದ ಈ ಏರಿಯಾಯಿಂದ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ತುಂಬ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗಾಗಲೇ ಕೇಳಿದ್ದಾರೆ ಅಂದರೆ ಕೀಪ್ ಆಸ್ಕಿಂಗ್. ಇದರಲ್ಲಿಂದ ಎಲ್ಲ ಡೆಫಿನೆಟ್ ಕ್ವೆಶನ್ಸ್ ನಮಗೆ ಸಿಗುತ್ತೆ. ಸೊ ಇದರಲ್ಲಿ ಆ್ಯಸ್ ಐ ಟೋಲ್ಡ್ ಯು, ಇದರಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನೆನಪಿಟ್ಕೊಳ್ಳೋದು ಜಾಸ್ತಿ ಇರುತ್ತೆ. ಓಕೆ, ಸೊ ಆ್ಯಂಡ್ ಅರ್ಥ ಮಾಡ್ಕೊಳ್ಳೋದು ಸಿಂಪಲ್ ಆಗಾದ್ರೂ ನೆನಪಿಟ್ಕೊಳ್ಳೋದು ನಮಗೆ ಜಾಸ್ತಿ ಇರುತ್ತೆ. ಅದನ್ನು ಅಟ್ಲೀಸ್ಟ್ ನೆನಪಲ್ಲಿ ಹೆಂಗೆ ಇಟ್ಕೊಳ್ಳೋದು ಅಂದರೆ ಥ್ರೂ ರಿವಿಷನ್ಸ್. ಡೂ ನಾಟ್ ಮೆಮರೈಸ್. ಇದನ್ನು ಮೆಮರೈಸ್ ಮಾಡೋಕ್ಕೆಲ್ಲ ಹೋಗಬೇಡಿ, ಇಟ್ ವಿಲ್ ನಾಟ್ ಹೆಲ್ಪ್ ಯು. ಆದರೆ ಪ್ರತಿ ಸತಿ ರಿವೈಸ್ ಮಾಡಿ ಅಟ್ಲೀಸ್ಟ್ ನೀವು ಆನ್ಸರ್ಸ್ನ ಫಿಗರ್ ಔಟ್ ಮಾಡಬೇಕು, ಅಷ್ಟಾದರೂ ರಿವಿಷನ್ಸ್ ಮಾಡಬೇಕು. ಓಕೆ, ಸೊ ನಾವು ಫಸ್ಟ್ ರೂಲ್ ಇಸ್ ಕಂಪೌಂಡ್ ಸಬ್ಜೆಕ್ಟ್. ಓಕೆ, ಸೊ ಕಂಪೌಂಡ್ ಸಬ್ಜೆಕ್ಟ್ಸ್ ಜಾಯಿಂಡ್ ಬೈ ಆ್ಯಂಡ್ ಯೂಶಲಿ ಟೇಕ್ ಪ್ಲೂರಲ್ ವರ್ಬ್ ಅಂತ ಹೇಳಿದ್ದಾರೆ. ಸೊ ಕಂಪೌಂಡ್ ಸಬ್ಜೆಕ್ಟ್ಸ್ ಅಂದರೆ ಏನು? ಸಿ, ದೇರ್ ಇಸ್ ಒನ್ ಸಬ್ಜೆಕ್ಟ್ ದ ಡಾಗ್, ಇನ್ನೊಂದು ಸಬ್ಜೆಕ್ಟ್ ದ ಕ್ಯಾಟ್ ಅಲ್ವಾ? ಎರಡು ಸಬ್ಜೆಕ್ಟ್ ಇದೆ, ಅದನ್ನು ನಾನು ಕಂಪೌಂಡ್ ಅಂತ ಹೇಳ್ಬೋದಾ? ಆ್ಯಂಡ್ ಅವು ಜಾಯಿನ್ ಆಗಿರೋದು, ಡಾಗ್ ಮತ್ತು ಕ್ಯಾಟ್ ಜಾಯಿನ್ ಆಗಿರೋದು ಹೆಂಗೆ? ಆ್ಯಂಡ್ ಮುಖಾಂತರ. ಸೊ ಯಾವಾಗ ಆ್ಯಂಡ್ ಅಂತ ಇದ್ದು ಎರಡು ಸಬ್ಜೆಕ್ಟು ಅಥವಾ ಎರಡು ನಾಮಪದಗಳು ಆ್ಯಂಡಿಂದ ನಾವು ಜೋಡಿಸಿರ್ತೀವೋ ಆವಾಗ ನಾನು ಯೂಸ್ ಮಾಡಬೇಕಾಗಿರೋಂಥ ವರ್ಬ್ ಪ್ಲೂರಲಲ್ಲಿ ಇರಬೇಕು. ಅರ್ಥ ಆಗ್ತಿದೆಯಾ? ಸೊ ನಾವು ಯಾವಾಗೂ ಏನು ಮಾಡ್ತೀವಿ, ಆ್ಯಂಡ್ ಅಂತ ಅಂದಾಗ ನಮಗೆ ಟೆಂಡೆನ್ಸಿ ಇರುತ್ತೆ ದಟ್ ವಿ ಯೂಸ್ ಸಿಂಗ್ಯುಲರ್ ವರ್ಬ್ ಆರ್ ದ ವರ್ಬ್ ಅಕಾರ್ಡಿಂಗ್ ಟು ದ ಲಾಸ್ಟ್ ಒನ್. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ಆ್ಯಂಡ್ ಅಂತಂದರೆ ಒಂದು ನಾಯಿ ಇದೆ, ಒಂದು ಬೆಕ್ಕಿದೆ, ಎರಡರ ಬಗ್ಗೆನೂ ನಾನು ಮಾತಾಡ್ತಾ ಇದ್ದೀನಲ್ವಾ? ಸೊ ಎರಡು ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಬಳಸಬೇಕಾಗಿರೋಂಥ ವರ್ಬ್ ಕ್ರಿಯಾಪದ ಕೂಡ ಪ್ಲೂರಲಲ್ಲೇ ಇರಬೇಕು. ಓಕೆ, ನೆಕ್ಸ್ಟ್, ಮೈ ಬ್ರದರ್ ಆ್ಯಂಡ್ ಸಿಸ್ಟರ್. ಓಕೆ, ಮೈ ಬ್ರದರ್ ಆ್ಯಂಡ್ ಸಿಸ್ಟರ್ ಅಂತ ಇದೆಯಾ? ಸೊ ಇದು ಮೊದಲನೇ ನಾಮಪದ ಮತ್ತು ಇದು ಎರಡನೇ ನಾಮಪದ. ಈ ಎರಡು ನಾಮಪದಗಳು ಆ್ಯಂಡಿಂದ ನಾನು ಜೋಡಿಸಿದ್ದೀನಿ. ಯಾವಾಗ ಎರಡು ಸಬ್ಜೆಕ್ಟ್ನ ನಾನು ಆ್ಯಂಡಿಂದ ನಾನು ಜೋಡಿಸ್ತೀನೋ ನಾನು ಬಳಸುವಂಥ ವರ್ಬ್ ಕೂಡ ಪ್ಲೂರಲಲ್ಲಿ ಇರಬೇಕು. ಸೊ ಇಲ್ಲಿ ಪ್ಲೇ ಅಂತ ಇದೆ. ಸೊ ನಾನು ಯಾವಾಗ ವರ್ಬ್ಗೆ ಎಸ್ ಅಂತ ಆ್ಯಡ್ ಮಾಡ್ತೀನೋ ಆವಾಗ ಇಟ್ ಬಿಕಮ್ಸ್ ಸಿಂಗ್ಯುಲರ್. ರಿಮೆಂಬರ್ ದಿಸ್. ಪ್ಲೇಸ್ ಯಾವಾಗ ವರ್ಬ್. ಇನ್ ಕೇಸ್ ಆಫ್ ವರ್ಬ್ ನಾನು ನೌನ್ ಬಗ್ಗೆ ಮಾತಾಡ್ತಿಲ್ಲ, ನಾನು ವರ್ಬ್ ಬಗ್ಗೆ ಮಾತಾಡ್ತಿರೋದು. ಓಕೆ, ಇಟ್ ಬಿಕಮ್ಸ್ ಸಿಂಗ್ಯುಲರ್. ಬಟ್ ಪ್ಲೇ ಅಂತಂದರೆ ಎಲ್ಲಿ ನಾನು ಎಸ್ ಹಾಕಿಲ್ಲ, ಇಲ್ಲಿ ಎಸ್ ಹಾಕಿದ್ದೀನಿ ಆದರೆ ಇಲ್ಲಿ ಎಸ್ ಹಾಕಿಲ್ಲ, ದೆನ್ ಇಟ್ ಇಸ್ ಪ್ಲೂರಲ್. ಕ್ಲಿಯರ್? ದೆನ್ ಇಟ್ ಇಸ್ ಪ್ಲೂರಲ್. ಸೊ ಇಲ್ಲಿ ಇಬ್ಬರು ವ್ಯಕ್ತಿಗಳಿದಾರ, ಇಬ್ಬರು ವ್ಯಕ್ತಿಗಳು ಆ್ಯಂಡಿಂದ ನಾನು ಜೋಡಿಸಿದ್ದೀನ. ಸೊ ಹಾಗಿದ್ರೆ ನಾನು ಬಳಸಬೇಕಾಗಿರೋಂಥ ವರ್ಬ್ ಏನಾಗಿರಬೇಕು? ಪ್ಲೂರಲ್ ವರ್ಬ್ ಆಗಿರಬೇಕು. ಸೊ ಇಲ್ಲಿ ಪ್ಲೇಸ್ ಅಂತ ನಾನು ಹಾಕಬಾರ್ದು, ಯಾಕಂದರೆ ಪ್ಲೇಸ್ ವರ್ಬ್ಗೆ ಎಸ್ ಹಾಕಿದರೆ ಅದು ಸಿಂಗ್ಯುಲರ್. ಸೊ ಎಸ್ ತೆಗೆದ್ರೆ ದಟ್ ಇಸ್ ಪ್ಲೂರಲ್. ಕ್ಲಿಯರ್? ನೆಕ್ಸ್ಟ್, ದ ಟೀಚರ್ ಆ್ಯಂಡ್ ದ ಪ್ರಿನ್ಸಿಪಲ್. ಸೊ ಇಬ್ಬರ ಬಗ್ಗೆ ಮಾತಾಡ್ತಿದ್ದಾರಾ? ದ ಟೀಚರ್ ಆ್ಯಂಡ್ ದ ಪ್ರಿನ್ಸಿಪಲ್. ಸೊ ಇಲ್ಲಿ ಗೈಸ್, ಹೌ ಕ್ಯಾನ್ ಯು ಟೆಲ್ ಮೀ ಇಬ್ಬರು ವ್ಯಕ್ತಿಗಳಿದ್ದಾರೆ ಅಂತ ಎಲ್ಲಿ ಹೆಂಗೆ ಹೇಳ್ಬೋದು? ಸೊ ಇದು ವರ್ಬ್ ಆರ್ಟಿಕಲ್ಸ್ ಮಾಡುವಾಗ ಈ ಒಂದು ಕಾನ್ಸೆಪ್ಟ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಸಿ, ಯಾವಾಗ ನಾನು ಇಲ್ಲಿ ಆರ್ಟಿಕಲ್ ದ ಅಲ್ವಾ, ಈ ಆರ್ಟಿಕಲ್ ಇಲ್ಲಿ ಎರಡು ಡೆಸಿಗ್ನೇಷನ್ ಇದೆ, ಟೀಚರ್ ಮತ್ತು ಪ್ರಿನ್ಸಿಪಲ್ ಅಂತ. ಈ ಎರಡು ಡೆಸಿಗ್ನೇಷನ್ಸ್ಗೆ ನಾನು ಯಾವಾಗ ಆರ್ಟಿಕಲ್ಸ್ನ ಎರಡಕ್ಕೂ ಸಪ್ರೇಟ್ ಆರ್ಟಿಕಲ್ಸ್ ಹಾಕ್ತೀನೋ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ದೇರ್ ಆರ್ ಟೂ ಪರ್ಸನ್ಸ್, ಇಬ್ಬರು ಇಂಡಿವಿಜುವಲ್ಸ್ ಇದ್ದಾರೆ ಅಂತ ಅರ್ಥ. ಆದರೆ ನಾನು ದ ಟೀಚರ್ ಆ್ಯಂಡ್ ಪ್ರಿನ್ಸಿಪಲ್ ಬರೀ ಒಂದೇ ಕಡೆ ನಾನು ಆರ್ಟಿಕಲ್ ಹಾಕಿದರೆ ಅಂದರೆ ಅದು ಒಂದೇ ವ್ಯಕ್ತಿಗೆ ಎರಡು ಡೆಸಿಗ್ನೇಷನ್ ಇದೆ ಅಂತ ಅರ್ಥ.
ಅರ್ಥ ಆಗ್ತಿದೆಯಾ? ಸೊ ದ ಟೀಚರ್ ಆ್ಯಂಡ್ ದ ಪ್ರಿನ್ಸಿಪಲ್. ಸೊ ಇಲ್ಲಿ ದ ಟೀಚರ್ ಬೇರೆ, ದ ಪ್ರಿನ್ಸಿಪಲ್ ಬೇರೆ, ಇಬ್ಬರು ಬೇರೆ 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 ವ್ಯಕ್ತಿಗಳಿಗೆ ಎರಡು ಬೇರೆ ಬೇರೆ ಡೆಸಿಗ್ನೇಷನ್ಸ್ ಇದೆ. ಸೊ ಆ ಇಬ್ಬರು ವ್ಯಕ್ತಿಗಳನ್ನ ನಾನು ಆ್ಯಂಡ್ ಮುಖಾಂತರ ಸೇರಿಸಿದ್ದೀನಿ. ಓಕೆ, ಸೊ ಇದು ಒಂದೇ ವ್ಯಕ್ತಿ ಅಂತ ನಾನು ಹೇಳಬೇಕು ಅಂದರೆ ದ ಟೀಚರ್ ಆ್ಯಂಡ್ ಪ್ರಿನ್ಸಿಪಲ್, ಆವಾಗ ನಾನಿಲ್ಲಿ ದ ಬಳಸೋದಿಲ್ಲ. ಓಕೆ, ಸೊ ಒಂದೇ ವ್ಯಕ್ತಿಗೆ ಎರಡು ಡೆಸಿಗ್ನೇಷನ್ ಇದೆ ಅಂತ ಅರ್ಥ. ಸೊ ಯಾವಾಗ ನಾನು ಒಂದೇ ವ್ಯಕ್ತಿ ಬಗ್ಗೆ ಮಾತಾಡ್ತೀನೋ ಆವಾಗ ಇಲ್ಲಿ ವರ್ ಆಗಲ್ಲ, ಅದು ವಾಸ್ ಆಗುತ್ತೆ. ಕ್ಲಿಯರ್? ಅದನ್ನು ನಾವು ಸಬ್ಸಿಕ್ವೆಂಟ್ ಕ್ವೆಶ್ಚನ್ಸಲ್ಲಿ ಇನ್ನೊಂದಷ್ಟು ರೂಲ್ಸಲ್ಲಿ ನಾವು ಕಲ್ತ್ಕೊಳ್ಳೋಣ. ಬಟ್ ಫಾರ್ ನೌ ಯು ಜಸ್ಟ್ ರಿಮೆಂಬರ್ ದಿಸ್. ಇದು ಒಂದು ಸೆಗ್ಮೆಂಟ್ ನಾನು ಮರ್ತೋಗ್ಬಿಟ್ಟಿದ್ದೆ ಆರ್ಟಿಕಲ್ಸಲ್ಲಿ ಹೇಳುವಾಗ. I hope this is clear. We will see more examples on this. So the teacher, ದ ಪ್ರಿನ್ಸಿಪಲ್, ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ, ಎರಡು ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಡೆಸಿಗ್ನೇಷನ್ಸ್ ಇದೆ. ಹಾಗಾಗಿ ನಾನಿಲ್ಲಿ ದ ಎರಡು ಬೇರೆ ಬೇರೆ ಡೆಸಿಗ್ನೇಷನ್ಸ್ಗೆ ಬಳಸಿದ್ದೀನಿ. ಓಕೆ, ಆ್ಯಂಡ್ ಈ ಇಬ್ಬರು ವ್ಯಕ್ತಿಗಳನ್ನ ನಾನು ಕನೆಕ್ಟ್ ಮಾಡಿರೋದು ಆ್ಯಂಡ್ ಮುಖಾಂತರ. ಸೊ ನಾನು ಬಳಸಬೇಕಾಗಿರೋಂಥ ವರ್ಬ್ ಪ್ಲೂರಲಲ್ಲಿ ಇರಬೇಕು, ದಟ್ ಈಸ್ ವರ್. ದ ಟೀಚರ್ ಆ್ಯಂಡ್ ದ ಪ್ರಿನ್ಸಿಪಲ್ ವರ್ ಅಟ್ ದ ಮೀಟಿಂಗ್. ಓಕೆ, ನೆಕ್ಸ್ಟ್ ಜಾನ್ ಅನ್ನೋದು ಒಂದು ಸಬ್ಜೆಕ್ಟ್, ಹಿಸ್ ಫ್ರೆಂಡ್ಸ್, ಜಾನ್ ಮತ್ತು ಅವರ ಗೆಳೆಯರು. ಸೊ ದೇರ್ ಆರ್ ಟೂ ಡಿಫ್ರೆಂಟ್ ಸಬ್ಜೆಕ್ಟ್ಸ್, ಎರಡು ಬೇರೆ ಬೇರೆ ನಾಮಪದ ಇದೆ. ಆ ಎರಡೂ ನಾಮಪದನ ನಾನು ಸೇರಿಸಿರೋದು ಆ್ಯಂಡ್ ಜೊತೆ. ಸೊ ಆ್ಯಂಡ್ ಜೊತೆ ನಾನು ಬಳಸಿದ್ದೀನಿ. ಸೊ ಹಾಗಿದ್ದಾಗ ನಾನು ಯೂಸ್ ಮಾಡಬೇಕಾಗಿರೋಂಥ ವರ್ಬ್ ಕೂಡ ಪ್ಲೂರಲಲ್ಲಿ ಇರಬೇಕು. ಸೊ ಜಾನ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಹ್ಯಾವ್ ಸ್ಟಾರ್ಟೆಡ್ ಅ ನ್ಯೂ ಪ್ರಾಜೆಕ್ಟ್. ಕ್ಲಿಯರ್? ನೆಕ್ಸ್ಟ್ ದ ಬುಕ್ ಆ್ಯಂಡ್ ದ ಪೆನ್. ಒಂದು ಬುಕ್ಕು ಮತ್ತು ಒಂದು ಪೆನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಇಲ್ಲಿ ಎರಡು ಸಬ್ಜೆಕ್ಟ್ಸ್ ಇದೆ, ಎರಡು ನಾಮಪದಗಳಿದ್ದಾವೆ, ಒಂದು ಬುಕ್ಕು ಮತ್ತು ಇನ್ನೊಂದು ಪೆನ್ನು. ಆ ಎರಡೂ ನಾಮಪದನ ನಾನು ಜೋಡಿಸಿರೋದು ಆ್ಯಂಡ್ ಮುಖಾಂತರ. ಸೊ ಹಾಗಿದ್ದಾಗ ನಾನು ಯೂಸ್ ಮಾಡಬೇಕಾಗಿರೋಂಥ ವರ್ಬ್ ಯಾವಾಗಲೂ ಪ್ಲೂರಲಲ್ಲಿ ಇರಬೇಕು. ಸೊ ಹಿಯರ್ ದ ಪ್ಲೂರಲ್ ಬಿಲಾಂಗ್ ಅಂತ ಇದೆ, ಬಿಲಾಂಗ್ ಅಂತ ಇದೆ. ಅಗೇನ್ ದ ಸೇಮ್ ಸ್ಟೋರಿ, ಯಾವಾಗ ನಾನು ವರ್ಬ್ಗೆ ಎಸ್ ಅಂತ ಬಳಸ್ತೀನೋ ದಟ್ ಬಿಕಮ್ಸ್ ಸಿಂಗ್ಯುಲರ್, ಬಿಲಾಂಗ್ಸ್ ಬಿಕಮ್ಸ್ ಸಿಂಗ್ಯುಲರ್. ಸೊ ಇಲ್ಲಿ ನನಗೆ ಬೇಕಾಗಿರೋದು ಪ್ಲೂರಲ್ ಬೇಕಿಲ್ಲಿ, ರೈಟ್? ಸೊ ಇಲ್ಲಿ ನನಗೆ ಪ್ಲೂರಲ್ ಬೇಕು. ಸೊ ಪ್ಲೂರಲ್ ಬೇಕು. ಆ್ಯಂಡ್ ವರ್ಬ್ಗೆ ನಾನು ಯಾವಾಗ ಎಸ್ ತೆಗಿತೀನೋ ಆವಾಗ ಪ್ಲೂರಲ್ ಆಗುತ್ತೆ, ಯಾವಾಗ ವರ್ಬ್ಗೆ ಎಸ್ ಅಂತ ಹಾಕ್ತೀನೋ ಆವಾಗ ಸಿಂಗ್ಯುಲರ್ ಆಗುತ್ತೆ. ಕ್ಲಿಯರ್? keep these things in your mind. I think this was pretty simple. Idanta complicated irlilla. Next, second rule, that is subjects joined by or nor, neither nor, not only but also. See idralli ನೀವು ಸ್ವಲ್ಪ ನೋಟ್ ಮಾಡ್ಕೊಳ್ಬೋದು. Not only but also. Okay, either or, neither nor, or nor, not only but also. ಈ ವರ್ಡ್ಸ್ಗಳು, ಓಕೆ, either or, neither nor, ಓಕೆ, ನಾಟ್ ಓನ್ಲಿ ಬಟ್ ಆಲ್ಸೋ. ಈ ವರ್ಡ್ಸ್ಗಳಿದ್ದಾಗ ನಾನು ಬಳಸಬೇಕಾಗಿರುವಂಥ ವರ್ಬು ಎರಡನೇ ಸಬ್ಜೆಕ್ಟ್ಗೆ ಅನುಗುಣವಾಗಿ ನಾನು ಬಳಸಬೇಕು. ಸೊ ಫಸ್ಟ್ ಆಫ್ ಆಲ್ ಈದರ್ ಆರ್ ಮತ್ತು ನೀದರ್ ನಾರ್, ನಾವಿದು ಪ್ರೊನೌನ್ಸಲ್ಲಿ ನೋಡ್ತೀವ, ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸಲ್ಲಿ ನೋಡ್ತೀವ. ಎಸ್, ಅಫ್ಕೋರ್ಸ್. ಸೊ ಯಾವಾಗ ನೀದರ್ ನಾರ್ ಅಥವಾ ಈದರ್ ಆರ್ ಬಳಸ್ತೀವಿ ಅಂದರೆ ಯಾವಾಗ ವಿ ಹ್ಯಾವ್ person, things or anything which is equal to 2. ಎರಡಿದ್ದಾಗ, ಎರಡರ ಜೊತೆ ನಾನು ಕಂಪೇರ್ ಮಾಡುವಾಗ ಅಥವಾ ಎರಡರ ಬಗ್ಗೆ ನಾನು ಮಾತಾಡುವಾಗ ನಾನು ಈದರ್ ಆರ್ ಅಥವಾ ನೀದರ್ ನಾರ್ ಅಂತ ಬಳಸ್ತೀನಿ. ಸೊ ಈದರ್ ಆರ್ ಅರ್ಥ ಅಂದರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರಾದರೂ ಬರ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್. ಓಕೆ, ಇಬ್ಬರಲ್ಲಿ ಯಾವ್ದು ಎರಡು ಥಿಂಗ್ಸ್ ಆಪ್ಷನ್ಸಲ್ಲಿ ಒಂದು ಆಪ್ಷನ್ ಆದರೂ ಇರುತ್ತೆ ಅಂತ ಅರ್ಥ. ನೀದರ್ ನಾರ್ ಅಂದರೆ ಎರಡರಲ್ಲಿ ಎರಡೂ ಇರೋದಿಲ್ಲ, ದಟ್ ಈಸ್ ನೀದರ್ ನಾರ್ ಕೇಸ್. ಓಕೆ, ಸೊ ನೀದರ್ ಜೊತೆ ನಾನು ಬಳಸಬೇಕಾಗಿರೋದು ನಾರ್, NOR. ಈದರ್ ಜೊತೆ ನಾನು ಬಳಸಬೇಕಾಗಿರೋದು OR. ಆಲ್ವೇಸ್ ರಿಮೆಂಬರ್ ದಿಸ್. ಓಕೆ, ಸೊ ಸಿ ನೀದರ್ ದ ಟೀಚರ್. ಸೊ ಇಲ್ಲಿ ಯಾರ್ಯಾರಿದ್ದಾರೆ? ದ ಟೀಚರ್ ಅಂತ ಇದ್ದಾರಾ, ನಾರ್ ದ ಸ್ಟೂಡೆಂಟ್ಸ್. ಇಬ್ರು ಇದ್ದಾರಾ? ಸೊ ನೀದರ್ ಅಥವಾ ಈದರ್ ಅನ್ನೋದು ಎರಡು ಆಪ್ಷನ್ಸ್ ಇದ್ದಾಗ ಅಥವಾ ಎರಡು ವ್ಯಕ್ತಿಗಳಿದ್ದಾಗ, ಎರಡು ಆಬ್ಜೆಕ್ಟ್ಸ್ ಇದ್ದಾಗ ನಾವು ಬಳಸುವಂಥದ್ದು. ಓಕೆ, ನೀದರ್ ನಾರ್. ನೆಕ್ಸ್ಟ್ ನೀದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್. ಸೊ ಇವಾಗ ಈ ವರ್ಡ್ಸ್ ಇದ್ದಾಗ ನಾನು ಚೂಸ್ ಮಾಡಬೇಕಾಗಿರೋಂಥ ವರ್ಬ್, ಓಕೆ, ಇಟ್ ಶುಡ್ ಬಿ ಬೇಸ್ಡ್ ಆನ್ ದಿ ಸೆಕೆಂಡ್ ವರ್ಬ್, ಸೆಕೆಂಡ್ ಸಬ್ಜೆಕ್ಟ್. ಆಲ್ವೇಸ್ ರಿಮೆಂಬರ್ ದಿಸ್, ಡೋಂಟ್ ಗೋ ವಿತ್ ದ ವರ್ಡಿಂಗ್ಸ್. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇದು ನೀವು ನೋಟ್ಸ್ ಮಾಡ್ತಿದ್ರೆ ಇನ್ ಕೇಸ್ ಆವಾಗ ಹೆಲ್ಪ್ ಆಗಲಿ ಅಂತ ನಾನಿಲ್ಲಿ ಇಟ್ಟಿದ್ದೀನಿ. ಐ ಹ್ಯಾವ್ ರಿಟನ್ ಇಟ್, ದಟ್ಸ್ ಆಲ್. ಓಕೆ, ಬಟ್ ಅದರ್ವೈಸ್ ರಿಮೆಂಬರ್, ಈ ವರ್ಡ್ಸ್ಗಳಿದ್ದಾಗ ಯಾವ್ದ್ಯಾವುದು ಈದರ್ ಆರ್, ನೀದರ್ ನಾರ್, ನಾಟ್ ಓನ್ಲಿ ಬಟ್ ಆಲ್ಸೋ, ಆರ್ ಅಥವಾ ನಾರ್,
ಈ ವರ್ಡ್ಸ್ಗಳಿದ್ದಾಗ ನೀವು ಚೂಸ್ ಮಾಡಬೇಕಾಗಿರೋಂಥ ವರ್ಬು ಯಾವಾಗೂ ಸೆಕೆಂಡ್ ಸಬ್ಜೆಕ್ಟ್ಗೆ ಅನುಗುಣವಾಗಿ ನೀವು ಚೂಸ್ ಮಾಡಬೇಕು ಆರ್ ವಿತ್ ರೆಫರೆನ್ಸ್ ಟು ದ ಸೆಕೆಂಡ್ ಸಬ್ಜೆಕ್ಟ್. ಕ್ಲಿಯರ್? ಸೊ ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಟೀಚರ್ ಇದ್ದಾರಾ, ಸೆಕೆಂಡ್ ಸಬ್ಜೆಕ್ಟ್ ಸ್ಟೂಡೆಂಟ್ಸ್ ಇದ್ದಾರೆ. ಸೆಕೆಂಡ್ ಸಬ್ಜೆಕ್ಟ್ಸ್ ಆರ್ ಇನ್ ಪ್ಲೂರಲ್ ಅಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಯೂಸೇಜ್ ಆಫ್ ಆರ್ ಇಸ್ ಕರೆಕ್ಟ್. ಅರ್ಥ ಆಗ್ತಿದೆಯಾ ನಿಮಗೆ? ನೆಕ್ಸ್ಟ್, ಐದರ್ ದ ಸ್ಟೂಡೆಂಟ್ಸ್. So students is first or the teacher. So second person is teacher. So ಯಾವಾಗಲೂ ನಾನು either or neither nor not only but also or nor ಅಂತ ಬಂದಾಗ choose the verb according to the second person. So ಇಲ್ಲಿ second person teacher ಇದ್ದಾರೆ, first person students ಇದ್ದಾರೆ, first persons plural ಅಲ್ಲಿ ಇದ್ದಾರೆ, second person singular ಅಲ್ಲಿ ಇದ್ದಾರೆ. ಸೊ ನಾನು ಚೂಸ್ ಮಾಡಬೇಕಾಗಿರೋ verb ಕೂಡ singular ಅಲ್ಲಾಗೆ ಇರಬೇಕು according to the second person. Clear? Simple idea. Neither the books nor the laptop. So again first person is book or the first object is book, second object is laptop. Second object laptop is in singular. Sorry, it is in singular and books are in plural. So ee word neither nor, either or, not only but also or nor iddaga nan choose ಮಾಡಬೇಕಾಗಿರುವಂತ verb should be according to the second person. ಎರಡನೇ ವ್ಯಕ್ತಿಗೆ ಅನುಗುಣವಾಗಿ ಅಥವಾ ಎರಡನೇ ಸಬ್ಜೆಕ್ಟ್ಗೆ ಅನುಗುಣವಾಗಿ ಇರಬೇಕು. ಎರಡನೇ ವ್ಯಕ್ತಿ ಅಂತಂದ್ರೆ ಇದು ಮೊದಲನೇ ಸಬ್ಜೆಕ್ಟ್, ಇದು ಎರಡನೇ ಸಬ್ಜೆಕ್ಟ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, either the dog or the cats. ಸೊ ಅಗೇನ್ ಡಾಗ್ ಮತ್ತು ಕ್ಯಾಟ್ಸ್ ಬಗ್ಗೆ ಹೇಳ್ತಾ ಇದ್ದಾರಾ? ಸೊ ಮೊದಲನೇದು ಓಕೆ, ದಿಸ್ ಇಸ್ ದ ಫಸ್ಟ್ ಸಬ್ಜೆಕ್ಟ್, ಕ್ಯಾಟ್ಸ್ ಇಸ್ ದ ಸೆಕೆಂಡ್ ಸಬ್ಜೆಕ್ಟ್ ಅಥವಾ ನೌನ್ ಅಂತಾನು ಹೇಳ್ಬೋದು. ಈ ಡಾಗ್ ಇಟ್ ಇಸ್ ಇನ್ ಸಿಂಗ್ಯುಲರ್, ಫಸ್ಟ್ ಸಬ್ಜೆಕ್ಟ್ ಇಸ್ ಇನ್ ಸಿಂಗ್ಯುಲರ್, ಸೆಕೆಂಡ್ ಸಬ್ಜೆಕ್ಟ್ ಇಸ್ ಇನ್ ಪ್ಲೂರಲ್. ಸೊ ಈ ವರ್ಡ್ಸ್ ಈದರ್ ಆರ್ ಅಂತ ಇದೆ ಅಲ್ಲ, ಈದರ್ ಆರ್ ಅಂತ ಇದ್ದಾಗ ಇಲ್ಲಿ ಈದರ್ ಆರ್ ಅಂತ ಇದ್ದಾಗ ನಾನು ಚೂಸ್ ಮಾಡಬೇಕಾಗಿರೋ ಅಂಥ ವರ್ಬ್ ಎರಡನೇ ಸಬ್ಜೆಕ್ಟ್ಗೆ ಅನುಗುಣವಾಗಿ ಇರಬೇಕು. ಇಟ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ಸೆಕೆಂಡ್ ಸಬ್ಜೆಕ್ಟ್. ನೆಕ್ಸ್ಟ್, ನೀದರ್ ಅಂತ ಇದೆ. ಅಗೇನ್ ನೀದರ್ ಆ್ಯಂಡ್ ನಾರ್. ಸೊ ನೀದರ್ ಮೈ ಫ್ರೆಂಡ್ಸ್, ದಿಸ್ ಇಸ್ ದ ಫಸ್ಟ್ ಸಬ್ಜೆಕ್ಟ್, nor my brother, this is the second subject. So first subject is in plural, right, and second subject is in singular. ಸೊ ನಾನು ಬಳಸಬೇಕಾಗಿರೋಂಥ ನೌನು ಸೆಕೆಂಡ್ ಸಬ್ಜೆಕ್ಟ್ಗೆ ಅನುಗುಣವಾಗಿ ಇರಬೇಕು. ಅಗೇನ್ ಹಿಯರ್ ನೌನ್ಗೆ ಇಲ್ಲಿ ನನಗೆ ಬೇಕಾಗಿರೋಂಥ ನೌನು ಸಿಂಗ್ಯುಲರ್ ಆಗಿರಬೇಕು. ಸೊ ನೋಸ್ ಈಸ್ ಅ ಸಿಂಗ್ಯುಲರ್ ನೌನ್. ನಾನು ಇಲ್ಲಿ ವರ್ಬ್ಗೆ ನಾನು ಯಾವಾಗ ಎಸ್ ಅಂತ ಹಾಕ್ತೀನೋ ಆವಾಗ ಅದು ಸಿಂಗ್ಯುಲರ್ ವರ್ಬ್ ಆಗುತ್ತೆ. ಕ್ಲಿಯರ್? ಬಟ್ ಇಲ್ಲಿ ನಾನು ವರ್ಬ್ ನೌನ್ಗೆ ಎಸ್ ಅಂತ ಹಾಕಿದ್ರೆ ದಟ್ ಬಿಕಮ್ಸ್ ಪ್ಲೂರಲ್. ವರ್ಬ್ಗೆ ಎಸ್ ಅಂತ ಹಾಕಿದಾಗ ದ ವರ್ಬ್ ಬಿಕಮ್ಸ್ ಸಿಂಗ್ಯುಲರ್. ಸೊ ಇಲ್ಲಿ ನೀದರ್ ನಾರ್ ಅಂತ ಇರುವಾಗ ನಾನು ಯೂಸ್ ಮಾಡಬೇಕಾಗಿರುವಂಥ ವರ್ಬ್ ಎರಡನೇ ವ್ಯಕ್ತಿ ಅಥವಾ ಎರಡನೇ ಸಬ್ಜೆಕ್ಟ್ಗೆ ಅನುಗುಣವಾಗಿ ಇರಬೇಕು. ಸೊ ಎರಡನೇ ಸಬ್ಜೆಕ್ಟ್ ಇಲ್ಲಿ ಬ್ರದರ್, ಅದು ಸಿಂಗ್ಯುಲರ್ ಆಗಿದೆ. ಸೊ ಹಾಗಾಗಿ ಸಿಂಗ್ಯುಲರ್ ವರ್ಬ್ನ ನಾನು ಬಳಸಬೇಕು. ದಟ್ ಈಸ್ ದಿ ಅಪ್ರಾಪ್ರಿಯೇಟ್ ಯೂಸೇಜ್. ಕ್ಲಿಯರ್? ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ದೋಸ್ ವರ್ ದಿ ಅಡಿಷನಲ್ ವರ್ಡ್ಸ್. ಯಾವ್ದು ಅಂತಂದರೆ ಆರ್, ನಾರ್, ಈದರ್ ಆರ್, ನೀದರ್ ನಾರ್ ಆ್ಯಂಡ್ ನಾಟ್ ಓನ್ಲಿ ಬಟ್ ಆಲ್ಸೋ. ಆ ಥರ ಇದ್ದಾಗ ನಾಟ್ ಓನ್ಲಿ ಬಟ್ ಆಲ್ಸೋ ಇದ್ದಾಗ ಕೂಡ ನಾವು ಹಾಗೆ ಬಳಸಬೇಕು. ಕ್ಲಿಯರ್? Moving on to the next rule. So about indefinite pronouns. So indefinite pronoun na ನಾನು universal pronoun ಅಂತ ಕೂಡ ನಾವು ಕರಿತೀವಿ. So we have already discussed in terms of pronoun ಮಾಡುವಾಗ ಇದನ್ನ ಕಲ್ತಿದ್ದೀವಿ. If you have not watched the video still now, you just go and watch it once again. So indefinite pronouns, for example, ಯಾವ್ದು ಇರ್ಬೋದು? somebody, anybody, nobody, right? So something is not definite, okay? anyone, no one, each, every, someone, etc. These are the examples of indefinite pronouns. Okay, so ಈ indefinite pronouns ಬಂದಾಗ ನಾನು ಯೂಸ್ ಮಾಡಬೇಕಾಗಿರುವಂಥ ವರ್ಬ್ ಯಾವಾಗೂ ಸಿಂಗ್ಯುಲರ್ ಆಗೇ ಇರಬೇಕು. ಕ್ಲಿಯರ್? ವಿ ಹ್ಯಾವ್ ಆಲ್ಸೋ ಸೀನ್, ಅಲ್ಲಿ ನಾವು ಪ್ರೊನೌನ್ಸ್ ಮಾಡುವಾಗ ಕೂಡ ಇದನ್ನು ನೋಡಿದ್ದೀವಿ. indefinite pronoun ನಾನು ಬಳಸುವಾಗ ನಾನು ಯೂಸ್ ಮಾಡಬೇಕಾಗಿರುವಂಥ ವರ್ಬ್ ಕೂಡ ಸಿಂಗ್ಯುಲರ್ ಆಗೇ ಇರಬೇಕು. ವಿತ್ ದೀಸ್ indefinite pronouns, okay, again there are different set. That is, everyone is invited, somebody has left their umbrella, has ಗೆ plural have. So has, anybody wants, again wants ಅಂತ ಇದೆಯಾ? ಸೊ ಎಸ್ ಹಾಕಿದ್ದೀನಿ ಇಲ್ಲಿ. ಸೊ ಎಸ್ ವರ್ಬ್ಗೆ ಎಸ್ ಹಾಕಿದಾಗ ವರ್ಬ್ ಸಿಂಗ್ಯುಲರ್ ಆಗುತ್ತೆ. ನೆಕ್ಸ್ಟ್, ಸಮಥಿಂಗ್ ಈಸ್ ಬಾದರಿಂಗ್ ಹರ್ ಟುಡೇ, ನೋಬಡಿ ನೋಸ್. ಅಗೇನ್ ನೋಸ್ ಎಸ್ ಹಾಕಿದ್ದೀನಿ, ವರ್ಬ್ಗೆ ಎಸ್ ಹಾಕಿದಾಗ ದಟ್ ವರ್ಬ್ ಬಿಕಮ್ಸ್ ಸಿಂಗ್ಯುಲರ್. ಈಚ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾಸ್, everything is, someone in the group needs. Okay, it is not need. Need ಅನ್ನೋದು ಪ್ಲೂರಲ್ ಆಗುತ್ತೆ. ಬಟ್ ಐ ವಾಂಟ್
ಸಿಂಗ್ಯುಲರ್, ಸಮ್ವನ್ಗೆ ನಾನು ಬಳಸಬೇಕಾಗಿರೋದು ಸಿಂಗ್ಯುಲರ್, ಸೊ ಇಟ್ ಈಸ್ ನೀಡ್ಸ್. ಸೊ ಈ ವರ್ಡ್ಸ್ಗಳು ಓಕೆ ಇಂಡೆಫಿನೈಟ್ ಪ್ರೊನೌನ್ಸ್ ಯಾವ್ದು ಸಂಬಡಿ, ಎನಿಬಡಿ, ನೋಬಡಿ, ಸಮ್ವನ್, ಎನಿ ಒನ್, ಓಕೆ ಈಚ್, ಎವ್ರಿ, ಈ ಥರ ಪ್ರೊನೌನ್ಸ್ಗಳು ದಟ್ ಇಸ್ ಟರ್ಮ್ಡ್ ಆಸ್ ಇಂಡೆಫಿನೈಟ್ ಪ್ರೊನೌನ್ಸ್. ಈ ಇಂಡೆಫಿನೈಟ್ ಪ್ರೊನೌನ್ಸ್ ಜೊತೆ ಬಳಸಬೇಕಾಗಿರುವಂಥ ವರ್ಬ್ ಯಾವಾಗೂ ಸಿಂಗ್ಯುಲರ್ ಆಗೇ ಇರಬೇಕು. ಓಕೆ ಫೈನ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಈ ಸೆಕ್ಟರ್ಸಲ್ಲಿ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ, ಕ್ವೆಶನ್ಸ್ ಹಸ್ ಆಲ್ರೆಡಿ ಬೀನ್ ಕಮ್ ಅಪ್. ಓಕೆ ಆ್ಯಂಡ್ ದೆರ್ ಆರ್ ಡಿಫ್ರೆಂಟ್ ಸೆಟ್ ಆಫ್ ಇಂಡೆಫಿನೈಟ್ ಪ್ರೊನೌನ್ಸ್. ಯಾವ್ದು ನೋಡ್ಕೊಳ್ಳಿ, ಯಾವ್ದು ಅಂತಂದರೆ ಫ್ಯೂ, ಮೆನಿ, ಸೆವೆರಲ್, ಬೋತ್, ಅದರ್ಸ್. These are the other set of indefinite pronouns. So ಈ indefinite pronouns again exceptional words idave. Okay, these are the exceptional words of indefinite pronoun. So usually indefinite pronouns ಜೊತೆ ನಾನು ಬಳಸಬೇಕಾಗಿರುವಂಥ verb ಯಾವಾಗಲೂ singular ಆಗಿರಬೇಕು. But these are the exceptional words of indefinite pronoun. ಈ ವರ್ಡ್ಸ್ಗಳ ಜೊತೆ ನಾನು ಯೂಸ್ ಮಾಡಬೇಕಾಗಿರುವಂಥ verb ಯಾವಾಗಲೂ ಪ್ಲೂರಲ್ ಅಲ್ಲೇ ಇರಬೇಕು. Clear? You can see some example. Few are interested in the details. Several have applied for the job. Many were invited to the wedding. Both want to go to the movie tonight. Others prefer to work from home. Again, prefer anta bandre, this is used with adjectives. Adjectives kuda ನಾವು ಮಾಡಿದ್ದೀವಿ guys. If you have not watched adjectives, go and watch it. Adjectives kuda important ಆಗುತ್ತೆ exam ಅಲ್ಲಿ. Adjectives ಇಂದ we can expect some good number of questions. So prefer is one exceptional word. So ಈ word ಜೊತೆ usually adjective ನಾವು qualities ನ ಕಂಪೇರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಯಾವಾಗ ಈ qualities ನ ನಾನು ಕಂಪೇರ್ ಮಾಡಬೇಕು, ನಾನು prefer ಜೊತೆ ಪ್ರೆಫರ್ ಇರ್ಬೋದು, ಇಂಟೀರಿಯರ್, ಎಕ್ಸ್ಟೀರಿಯರ್, ಸುಪೀರಿಯರ್, ಜೂನಿಯರ್, ಎಲ್ಡರ್, ಈ ಎಕ್ಸೆಪ್ಷನಲ್ ವರ್ಡ್ಸ್ ಜೊತೆ ನಾನು ಯೂಸ್ ಮಾಡಬೇಕಾಗಿರೋದು ಟು. For example, I prefer coffee to tea. I should not say I prefer coffee than tea. So ಈ ವರ್ಡ್ಸ್ಗಳ ಜೊತೆ ನಾನು than ಯಾವತ್ತೂ ಬಳಸಬಾರ್ದು. ಇಟ್ ಮಸ್ಟ್ ಆಲ್ವೇಸ್ ಬಿ ಪೇರ್ಡ್ ವಿತ್ ಟು. ಸೊ ಅಗೇನ್ ಎಕ್ಸಾಮಲ್ಲಿ ನೀವು ಓದುವಾಗ ಈ ಥರ ವರ್ಡ್ಸ್ನ ನೀವು ಎನ್ಕೌಂಟರ್ ಮಾಡಿದ್ರೆ ಯು ಶುಡ್ ರಿಲೇಟ್ ವಾಟ್ ವಿ ಹ್ಯಾವ್ ಸ್ಟಡೀಡ್ ಪ್ರೀವಿಯಸ್ಲಿ. ಆವಾಗ ನಿಮಗೆ ಬೆನಿಫಿಟ್ ಆಗುತ್ತೆ. ಓಕೆ ಆ್ಯಂಡ್ ಡೂ ನಾಟ್ ನೆಗ್ಲೆಕ್ಟ್ ಇಂಗ್ಲೀಷ್. ಸಿ ಇಂಗ್ಲೀಷ್ ಇಸ್ ಸ್ಕೋರಿಂಗ್. ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಮೇನ್ಸಲ್ಲಿ ಕೈ ಕೊಟ್ಟರೆ ನಿಮಗೆ ಇಂಗ್ಲೀಷ್ ಕರೆಂಟ್ ಅಫೇರ್ಸೇ ಉಳಿಸೋದು. ಸೊ ಡೂ ನಾಟ್ ನೆಗ್ಲೆಕ್ಟ್ ದೀಸ್ ಸಬ್ಜೆಕ್ಟ್ಸ್. ಡೂ ನಾಟ್ ವಿದರ್ ಅವೇ ಯುವರ್ ಇಂಟ್ರೆಸ್ಟ್. ಓಕೆ ನನಗಿದು ಇಂಗ್ಲೀಷ್ ಬೇಡ ಆ ಥರ ಎಲ್ಲ ಏನು ಕಂಡೆಮ್ ಮಾಡಬೇಡಿ. ಇಂಗ್ಲೀಷ್ ಇಸ್ ಸ್ಕೋರಿಂಗ್ ಸಬ್ಜೆಕ್ಟ್. ಐ ಆಮ್ ಟೆಲಿಂಗ್ ಯು ಫ್ರಮ್ ಮೈ ಎಕ್ಸ್ಪೀರಿಯನ್ಸ್. ಓಕೆ ಸೊ ವಿತ್ ದೀಸ್ ಇಂಡೆಫಿನೈಟ್ ವರ್ಡ್ಸ್ ರಿಮೆಂಬರ್ ದೀಸ್ ಅದರ್ಸ್. ಓಕೆ ಬೋತ್, ಸೆವೆರಲ್, ಫ್ಯೂ, ಮೆನಿ, ಈ ಇಂಡೆಫಿನೈಟ್ ವರ್ಬ್ಸ್ ಜೊತೆ ಇಂಡೆಫಿನೈಟ್ ಪ್ರೊನೌನ್ಸ್ ಜೊತೆ ಬಳಸಬೇಕಾಗಿರೋ ವರ್ಬ್ ಯಾವಾಗೂ ಪ್ಲೂರಲಲ್ಲಿ ಇರಬೇಕು. ಬಟ್ ಇನ್ ದ ಪ್ರೀವಿಯಸ್ ಕೇಸ್ ವೇರ್ ವಿ ಸಾ ಸಮ್ ಆಫ್ ದಿ ಇಂಡೆಫಿನೈಟ್ ಪ್ರೊನೌನ್ಸ್ ದಟ್ ಈಸ್ ಎವ್ರಿ ಒನ್, ಸಮ್ ಒನ್, ನೋ ಒನ್, ಎವ್ರಿಬಡಿ, ಸಂಬಡಿ, ಎನಿಬಡಿ, ಈ ವರ್ಡ್ಸ್ ಈ ಇಂಡೆಫಿನೈಟ್ ಪ್ರೊನೌನ್ಸ್ ಜೊತೆ ನಾನು ಸಿಂಗ್ಯುಲರ್ ವರ್ಬೇ ಬಳಸಬೇಕು. ಓಕೆ ನೆಕ್ಸ್ಟ್ ಕಲೆಕ್ಟಿವ್ ನೌನ್ಸ್. ಸೊ ಕಲೆಕ್ಟಿವ್ ನೌನ್ಸ್ ಅಂತಂದರೆ what is it? It is countable or uncountable? Collective nouns are countable nouns alva, we can count them. So collective ಅಂತಂದ್ರೆ ಯಾವುದೋ ಒಂದಷ್ಟು ಗ್ರೂಪ್ ಆಫ್ ಪೀಪಲ್ ಐ ರೆಪ್ರೆಸೆಂಟ್ ಇಟ್ ಆಸ್ ಒನ್, ಅದನ್ನು ನಾನು ಕಲೆಕ್ಟಿವ್ ನೌನ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ, ಕ್ಲಾಸ್, ಕರೆಕ್ಟ್, ಆ್ಯಂಡ್ ವಾಟ್ ಎಲ್ಸ್, ಕಮಿಟಿ, people, majority, these are all collective nouns. So collective nouns ಜೊತೆ ಬಳಸಬೇಕಾಗಿರುವಂಥ verb based on the context, right? I can also use for singular verb, I can also use plural verb, but based on the context. Okay, suppose ನನಗೆ collective noun ನನಗೆ unity ಅನ್ನೋ ಒಂದು ಪ್ರೆಸೆನ್ಸ್ ಅಥವಾ ಯೂನಿಟಿ ಅಂತ ರೆಪ್ರೆಸೆಂಟ್ ಮಾಡ್ತಿದ್ರೆ ಆವಾಗ ನಾನು ಸಿಂಗ್ಯುಲರ್ ವರ್ಬ್ ನಾನೇ ಬಳಸಬೇಕು. ಬಟ್ ಕಲೆಕ್ಟಿವ್ ನೌನ್ ಏನಾದರೂ ಇದು ಒಮ್ಮತದಲ್ಲ ಬೇರೆ ಬೇರೆ ಅಂತ ಯಾವಾಗ ಹೇಳ್ತಾರೆ, ಆರ್ ವೆನ್ ದೇ ಟಾಕ್ ಅಬೌಟ್ ಮೆಂಬರ್ಸ್ ಆಫ್ ಪರ್ಟಿಕ್ಯುಲರ್ ಕಲೆಕ್ಷನ್ ಆಫ್ team or anything, ಆವಾಗ I must use plural verb. Okay, let us see example. The team is winning. ಇಲ್ಲಿ team is a collective verb. ಒಂದು ಟೀಮಲ್ಲಿ ಎಷ್ಟೊಂದು ಜನ ಇದ್ರೂ we call it as a team ಅಲ್ವಾ. ಸೊ team is winning ಅಂತಂದರೆ ಅವ್ರು ಗೆಲ್ತಾ ಇದ್ದಾರೆ ಅಂದಾಗ ಟೀಮಲ್ಲಿರೋ ಎಲ್ಲರೂ ಪ್ರತಿಯೊಬ್ಬರು ಗೆಲ್ತಾ ಇದ್ದಾರೆ ಅಂತ ಅರ್ಥ. ಸೊ ಐ ಆಮ್ ರೆಪ್ರೆಸೆಂಟಿಂಗ್ ಟೀಮ್ ಆಸ್ ಒನ್. ಮೆಂಬರ್ಸ್ ಅಂತ ಸಪ್ರೇಟಾಗಿ ನಾನು ಇಲ್ಲಿ ಮಾಡ್ತಿಲ್ಲ. ಹಾಗಾಗಿ ಇಲ್ಲಿ ಬಳಸಬೇಕಾಗಿರುವಂಥ ವರ್ಬ್ ನಾನು ಸಿಂಗ್ಯುಲರಲ್ಲೇ ಬಳಸಬೇಕು. Okay, next
ದ ಟೀಮ್ ಆರ್ ಆರ್ಗ್ಯೂಯಿಂಗ್ ಅಮಂಗ್ ದೆಮ್ಸೆಲ್ಸ್. ಸೊ ಇಲ್ಲಿ ಮೋರ್ ಅಬೌಟ್ ಟೀಮ್ ಅನ್ನೋದಕ್ಕಿಂತ ಟೀಮ್ ಮೆಂಬರ್ಸ್ ಅಲ್ವಾ, ದೆಮ್ಸೆಲ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ವರ್ಡಿಂದ ನಿಮ್ಗೆ ಅರ್ಥ ಆಗಬೇಕು. ದೆಮ್ಸೆಲ್ಸ್ ಅಂದರೆ ಅವ್ರವ್ರಲ್ಲೇ. ಸೊ ಒಂದು ಟೀಮಲ್ಲಿ ಅವ್ರವ್ರಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ, ಅದು ಮಾತುಕತೆಗಳಾಗ್ತಾ ಇದೆ, ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇಟ್ ಇಸ್ ಅ ಟೀಮ್ ಅಂತ ಬರಲ್ಲ, ಇಟ್ ಇಸ್ ಟಾಕಿಂಗ್ ಅಬೌಟ್ ಟೀಮ್ ಮೆಂಬರ್ಸ್. ಯಾವಾಗ ಟೀಮ್ನ ಯೂನಿಟಿ ಆಗಿ ತೋರಿಸಲ್ಲ, ವೆರಾಸ್ ಇಟ್ ಇಸ್ ಮೋರ್ ಲೈಕ್ ಡಿವಿಷನ್ ಅಂತ ಇದ್ದಾಗ ವಿ ಮಸ್ಟ್ ಯೂಸ್ ಆಲ್ವೇಸ್ ಪ್ಲೂರಲ್ ವರ್ಬ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ದ ಕ್ಲಾಸ್ ವರ್ ಡಿವೈಡೆಡ್. ಸೊ ಡಿವೈಡೆಡ್ ಅಂತ ಇದೆಯಾ? ಡಿವೈಡೆಡ್ ಅಂತ ಇದೆ ಅಂದರೆ ಇಟ್ ಇಸ್ ನೋ ಲಾಂಗರ್. ಒಂದು ಕ್ಲಾಸ್ ಏನಿದೆ ಅದನ್ನು ಬೇರೆ ಬೇರೆ ಮಾಡಿದ್ದಾರೆ, ಒಂದು ಕ್ಲಾಸ್ನೇ ಅಥವಾ ಭಾಗ ಮಾಡಿದ್ದಾರೆ. ಸೊ ಯೂನಿಟಿ ಆಗಿದ್ದನ್ನ ಭಾಗ ಮಾಡಿದ್ದಾರೆ, ಜಸ್ಟ್ ಲೈಕ್ ಇಂಡಿಯಾ ಪಾಕಿಸ್ತಾನ್ ವಾಟ್ ಹ್ಯಾಪನ್. ಸೊ ಆ ಥರ ಇದ್ದಾಗ ನಾನು ಬಳಸಬೇಕಾಗಿರುವಂಥ ವರ್ಬ್ ಪ್ಲೂರಲಲ್ಲೇ ಇರಬೇಕು. ದಟ್ ಇಸ್ ಕರೆಕ್ಟ್. ದ ಕ್ಲಾಸ್ ಹ್ಯಾಸ್ ಫಿನಿಶ್ಡ್ ದಿ ಅಸೈನ್ಮೆಂಟ್. ಸೊ ಇಡೀ ಕ್ಲಾಸ್ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ, ಪೂರ್ತಿ ಕ್ಲಾಸಲ್ಲಿರೋದು ಎಲ್ಲರೂ ಮುಗಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಯೂಸೇಜ್ ಆಫ್ ಸಿಂಗ್ಯುಲರ್ ವರ್ಬ್ ಇಸ್ ಕರೆಕ್ಟ್. ದ ಕಮಿಟಿ ಡಿಸೈಡ್ಸ್ ದ ರೂಲ್ಸ್ ಫಾರ್ ದಿ ಈವೆಂಟ್. ಸೊ ಕಮಿಟಿ ಡಿಸೈಡ್, ಒಂದು ಕಮಿಟಿನಲ್ಲಿ ಒಂದು ರೂಲ್ಸ್ನ ಡಿಸೈಡ್ ಮಾಡೋದು ಒಮ್ಮತ ಬಂದಾಗ ಅಲ್ವಾ, ಎಲ್ಲರೂ ಒಪ್ಕೊಂಡಾಗ. ದಟ್ ಮೀನ್ಸ್ ದೇ ಆರ್ ರೆಪ್ರೆಸೆಂಟಿಂಗ್ ಆಸ್ ಯೂನಿಟಿ. ಸೊ ಯೂನಿಟಿ ಅಂತ ಇದ್ದಾಗ ದಿಸ್ ಇಸ್ ಸಿಂಗ್ಯುಲರ್ ದಿಸ್ ಇಸ್ ಸಿಂಗ್ಯುಲರ್ ವರ್ಬ್. ಸೊ ವರ್ಬ್ಗೆ ನಾನು ಎಸ್ ಹಾಕಿದಾಗ ದಟ್ ಬಿಕಮ್ಸ್ ಸಿಂಗ್ಯುಲರ್. ಎಸ್ ತೆಗೆದುಬಿಟ್ರೆ ದಟ್ ಬಿಕಮ್ಸ್ ಪ್ಲೂರಲ್. ಇಲ್ಲಿ ನಾನು ಪ್ಲೂರಲ್ ಬಳಸಬಾರ್ದು, ಯಾಕಂದರೆ ಕಮಿಟಿ ಒಮ್ಮತ ಅಂತ ತೋರಿಸ್ತಿದ್ದಾರೆ. ನೆಕ್ಸ್ಟ್, ಕಮಿಟಿ ಡಿಸ್ಅಗ್ರಿ ಆನ್ ದ ಫೈನಲ್ ಡಿಸಿಷನ್. ಸೊ ನಾವು ಫೈನಲ್ ಡಿಸಿಷನ್ ಬರೋದು ಕಮಿಟಿಯಿಂದಾನೆ. ಸೊ ಕಮಿಟಿ ಅವ್ರು ಯಾವುದೋ ಒಂದು ಫೈನಲ್ ಡಿಸಿಷನ್ ಹೇಳಿದ್ದಾರೆ, ಅದರಲ್ಲಿ ಕಮಿಟಿನೇ ಒಪ್ಕೊಂಡಿಲ್ಲ, ಎಷ್ಟೊಂದು ಜನ ಒಪ್ಕೊಂಡಿಲ್ಲ ಅಂತ. ದಟ್ ಮೀನ್ಸ್ ಹಿಯರ್ ದೇ ಆರ್ ಟಾಕಿಂಗ್ ಅಬೌಟ್ ಮೆಂಬರ್ಸ್. ಓಕೆ, ಇಟ್ ಈಸ್ ನೋ ಲಾಂಗರ್ ಒಮ್ಮತ ಅಂತ ಇಲ್ಲೆಲ್ಲೂ ತೋರಿಸ್ತಿಲ್ಲ, ಹಾಗಾಗಿ ಡಿಸ್ಅಗ್ರಿ ಇಸ್ ಕರೆಕ್ಟ್, ಪ್ಲೂರಲ್. ಇಲ್ಲಿ ಎಸ್ ಹಾಕಿಲ್ಲ, ಡಿಸ್ಅಗ್ರೀಸ್ ಅಂತ ಇದ್ದರೆ ಅದು ಸಿಂಗ್ಯುಲರ್ ಆಗುತ್ತೆ, ಬಟ್ ಇಲ್ಲಿ ನಾನು ಎಸ್ ಹಾಕಿಲ್ಲ. ಸೊ ಡಿಸ್ಅಗ್ರಿ ಅನ್ನೋದು ಪ್ಲೂರಲ್. ದಟ್ ಮೀನ್ಸ್ ದ ಕಮಿಟಿ ಇಸ್ ಡಿವೈಡೆಡ್. ಓಕೆ, ಐ ಹ್ಯಾವ್ ಟು ರೆಪ್ರೆಸೆಂಟ್ ಇಟ್ ಇನ್ ಟರ್ಮ್ಸ್ ಆಫ್ ಪ್ಲೂರಾಲಿಟಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ರೂಲ್ಸ್. ಸೊ ಎಕ್ಸ್ಪ್ರೆಷನ್ ಆಫ್ ಅಮೌಂಟ್ಸ್, ಗೈಸ್ ದಿಸ್ ವಿಲ್ ಬಿ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮಲ್ಲಿ ಇದು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಆ್ಯಂಡ್ ಈ ಒಂದು ಏರಿಯಾನಲ್ಲೇ ನಾವು ತಪ್ಪು ಮಾಡೋದು ಕೂಡ ಜಾಸ್ತಿ. ಓಕೆ, ಸೊ ಯಾವಾಗ ನಾನು ಅಮೌಂಟ್ ಇರ್ಬೋದು ಅಥವಾ ಯೂನಿಟ್ಸ್ ಇರ್ಬೋದು ಅದನ್ನು ನಾನು ಒಮ್ಮತ, ಅಗೇನ್ ಇಫ್ ಐ ಎಕ್ಸ್ಪ್ರೆಸ್ ಇಟ್ ದಟ್ ವೇ, ಯೂಸ್ ಮಾಡಬೇಕಾಗಿರೋಂಥ ವರ್ಬ್ ಯಾವಾಗೂ ಸಿಂಗ್ಯುಲರಲ್ಲೇ ಇರಬೇಕು. ಓಕೆ, ಸಿ $5 ಅಂತ ಹೇಳ್ತಾ ಇದ್ದೀನಿ. $5 ಈಸ್ ಅನ್ಬೇಕಾ, ಆರ್ ಅನ್ಬೇಕಾ? ಸೊ ಇಲ್ಲಿ ಎಕ್ಸ್ಪ್ರೆಷನ್ ಆಫ್ ಅಮೌಂಟ್ಸ್ ಟೇಕ್ ಸಿಂಗ್ಯುಲರ್ ವರ್ಬ್ ಅಂತ ಇದೆ. ಸೊ ಅಮೌಂಟ್ ಅನ್ನೋದು ಯಾವ ಥರ ಆದರೂ ಇರ್ಬೋದು. ಅದು ಅಮೌಂಟ್ ಅನ್ನೋದು ನನಗೆ ದುಡ್ಡಿನ ಮುಖಾಂತರ ಆಗಿರ್ಬೋದು, ಸಮಥಿಂಗ್ ಅ ಯೂನಿಟ್ ಆಫ್ ಮೆಷರ್, ಅದನ್ನು ನಾನು ಅಮೌಂಟ್ ಅಂತ, ಎಕ್ಸ್ಪ್ರೆಷನ್ ಆಫ್ ಅಮೌಂಟ್ ಅಂತ ಹೇಳ್ತೀವಿ. ಎಕ್ಸ್ಪ್ರೆಷನ್ ಆಫ್ ಅಮೌಂಟ್ ಅಂದರೆ ಯೂನಿಟ್ ಆಫ್ ಮೆಷರ್. ಸೊ ಇಲ್ಲಿ $5 ಇಟ್ ಈಸ್ ಅ ಯೂನಿಟ್ ಆಫ್ ಮೆಷರ್, ರೈಟ್? ಸೊ ಇಟ್ ಶುಡ್ ಆಲ್ವೇಸ್ ಟೇಕ್ ಸಿಂಗ್ಯುಲರ್ ವರ್ಬ್. ಸೊ $5 ಈಸ್ ಇನಫ್. ಯಾವಾಗೂ ನಾವೇನು ಮಾಡ್ತೀವಿ, $5 ಆರ್ ಇನಫ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಪ್ಲೇಸ್ or this is the area where we commit mistake. So guys, keep this in your mind. 10 miles, again expression of amount. ಎಷ್ಟು ಅಮೌಂಟು? 10 miles ವರ್ಗ. ಅಂದರೆ ಇಟ್ ಈಸ್ ಮೋರ್ ಲೈಕ್ ಅ ಯೂನಿಟ್, ಎಷ್ಟು ಯೂಟಿಲೈಸ್ ಆಗಿದೆ ಅಥವಾ ಮೆಷರ್ ಆಫ್ ಸಮಥಿಂಗ್. ಸೊ 10 miles ಈಸ್ ಅ ಲಾಂಗ್ ಡಿಸ್ಟೆನ್ಸ್. ಓಕೆ, 2 weeks ಈಸ್ ದ ಸ್ಟ್ಯಾಂಡರ್ಡ್ ಡೆಲಿವರಿ ಟೈಮ್. ಓಕೆ, ಅಗೇನ್ ದಿಸ್ ಇಸ್ ಅಮೌಂಟ್. ಅಮೌಂಟ್ ಅಂದರೆ ಡ್ಯೂರೇಷನ್ ಅಥವಾ ಒಂದು ಮೆಷರ್ ಅಂತ ಹೇಳ್ತಾ ಇದ್ದಾರೆ. ಈ ಥರ ಇದ್ದಾಗ ಯು ಮಸ್ಟ್ ಆಲ್ವೇಸ್ ಯೂಸ್ ಸಿಂಗ್ಯುಲರ್ ವರ್ಬ್. ಓಕೆ, 50 gallons of water is required to fill the tank. I should not say are required, no, it is required. 7 hours of sleep is recommended. That is correct. ಯಾಕಂದರೆ ಇದು ನನಗೆ ಅಮೌಂಟ್ ಹೇಳ್ತಾ ಇದೆ. ಎಷ್ಟು ಅಮೌಂಟ್ ಸ್ಲೀಪ್ ಬೇಕು? 7 hours ಆಫ್ ಸ್ಲೀಪ್ ನನಗೆ ಬೇಕು. ಎಷ್ಟು ಅಮೌಂಟ್ ವಾಟರ್ ಬೇಕು? ನನಗೆ 50 gallons ಅಷ್ಟು ವಾಟರ್ ಬೇಕು. ಮೋಸ್ಟ್ಲಿ ವೆನ್ ಇಟ್ ಟಾಕ್ಸ್ ಅಬೌಟ್ ದ ಯೂನಿಟ್ ಆಫ್ ಮೆಷರ್ಮೆಂಟ್, ಯೂನಿಟ್ ಆಫ್ ಮೆಷರ್ಮೆಂಟ್ ಯಾವ ಥರದ್ರಲ್ಲಾದರೂ ಇರ್ಬೋದು, ಅದು ಟೈಮಲ್ಲಿ ಇರ್ಬೋದು. ಸೊ ಯು ಸಿ ದಿಸ್ ಇಸ್ ಅಬೌಟ್ ಟೈಮ್. ಯೂನಿಟ್ ಆಫ್ ಮೆಷರ್ಮೆಂಟ್ ಟೈಮಲ್ಲಿ ಇರ್ಬೋದು, ಅಥವಾ ಮನಿ ಮುಖಾಂತರ ಇರ್ಬೋದು, ಅಥವಾ ಕಿಲೋಮೀಟರ್ ಮುಖಾಂತರ ಇರ್ಬೋದು, ಅಥವಾ ಇಟ್ ಮೇ ಬಿ ವಿತ್ ರೆಸ್ಪೆಕ್ಟ್ ಟು ಗ್ಯಾಲನ್ಸ್ ಆರ್ ಅಗೇನ್ ಟೈಮ್. ಓಕೆ, this is degree, that is temperature, unit of measurement of temperature, Fahrenheit. Okay, 6 months, again it is time. So unit of measurement ಯಾವುದೇ ರೀತಿನಲ್ಲಿದ್ರೂ ಎಷ್ಟು ಅಮೌಂಟ್ ಬೇಕು? I need 6 months of time, that is the duration I need. So I must always use singular verb. ಕ್ಲಿಯರ್? ಸೊ ಈ ಒಂದು ಏರಿಯಾನಲ್ಲಿ ನಾವು ತಪ್ಪು ಮಾಡೋದು ತುಂಬ ಜಾಸ್ತಿ ಇರುತ್ತೆ. ಮೇಕ್ ಶೋರ್ ಫ್ರಮ್ ನೆಕ್ಸ್ಟ್ ಟೈಮ್ ಯು ಡೋಂಟ್ ಕಮಿಟ್ ದಿಸ್ ಮಿಸ್ಟೇಕ್ ಅಗೇನ್. ಸೊ ಯು ಸಿ, ಇನ್ನೊಂದು ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ 7 hours ಅನ್ನೋದು ನಾನು ಯೂನಿಟಿ ಒಂದು ಸ್ಟ್ರೆಚ್ ಆಗಿ ನಾನು ಮಾತಾಡ್ತಾ ಇದ್ದೀನಾ? ಕರೆಕ್ಟ್. ಆ್ಯಂಡ್ 10 miles ಅನ್ನೋದು ಒಂದು ಸ್ಟ್ರೆಚ್ ಆಗಿ ನಾನು ಮಾತಾಡ್ತಾ ಇದ್ದೀನಾ? ಕರೆಕ್ಟ್.
2 weeks ಅನ್ನೋದು ನಾನು ಒಂದು ಸ್ಟ್ರೆಚ್ ಆಗಿ ಮಾತಾಡ್ತಾ ಇದ್ದೀನ. ಸೊ ಇದೆಲ್ಲ ಬೇಸಿಕಲಿ ಐ ಆಮ್ ಟಾಕಿಂಗ್ ಅಬೌಟ್ ಒನ್ ಕಂಪ್ಲೀಟ್ ಸ್ಟ್ರೆಚ್. ಅದರ ಒಳಗಡೆ ಇರೋ ಡ್ಯೂರೇಷನ್ ಎಷ್ಟಾದರೂ ಇರಲಿ ಅಥವಾ ಈ ಒಳಗಡೆ ಇರೋ ನಂಬರ್ಸ್ ಎಷ್ಟಾದರೂ ಇರಲಿ, ಬಟ್ ಇಟ್ ಈಸ್ ಒನ್ ಕಂಪ್ಲೀಟ್ ಸ್ಟ್ರೆಚ್ ಅಥವಾ ಒಂದು ಕಂಪ್ಲೀಟ್ ಪ್ಯಾಕ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ದಟ್ ಈಸ್ ದ ರೀಸನ್ ವೈ ವಿ ಶುಡ್ ಯೂಸ್ ಸಿಂಗ್ಯುಲರ್ ವರ್ಬ್ ಹಿಯರ್, ನಾಟ್ ಪ್ಲೂರಲ್ ವರ್ಬ್. ಓಕೆ, ಇದು ಪ್ಲೂರಲ್ ಅಲ್ಲಿ ಇದ್ರೂ ಪರವಾಗಿಲ್ಲ, ಬಟ್ $5 ಅನ್ನೋದು ಒಂದು ಸ್ಟ್ರೆಚ್, ರೈಟ್? ಒಂದು ಸ್ಟ್ರೆಚ್ ಆಗಿ ನಾನು ಮಾತಾಡುವಾಗ ಐ ಹ್ಯಾವ್ ಟು ಆಲ್ವೇಸ್ ಯೂಸ್ ಸಿಂಗ್ಯುಲರ್ ವರ್ಬ್ ಹಿಯರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಅರ್ಥ ಆಗ್ತಿಲ್ಲ ಅಥವಾ ಎಲ್ಲಾದರೂ ಕನ್ಫ್ಯೂಷನ್ ಇದೆ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಅಟೆಂಡ್ ಟು ಯುವರ್ ಕಮೆಂಟ್ಸ್ ಆ್ಯಂಡ್ ಕಮ್ ಅಪ್ ವಿತ್ ಬೆಟರ್ ಎಕ್ಸ್ಪ್ಲನೇಷನ್ ವಿತ್ ಮೋರ್ ಎಕ್ಸಾಂಪಲ್ಸ್. ಓಕೆ, ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ಸುಮ್ಮನೆ ಇರಬೇಡಿ. ಯು ಆರ್ ಸ್ಪೆಂಡಿಂಗ್ ಟೈಮ್ ಆ್ಯಂಡ್ ಯುವರ್ ಫೋಕಸ್ ಇಸ್ ಆನ್ ಎಕ್ಸಾಮಿನೇಷನ್. ಕಲಿಬೇಕಾದ್ರೆ ಯಾವತ್ತೂ ಹೆಸಿಟೇಟ್ ಮಾಡಬೇಡಿ. ಯು ಕೈಂಡ್ಲಿ ಕಮೆಂಟ್ ಆ್ಯಂಡ್ ಲೆಟ್ ಮೀ ನೋ. ಐ ವಿಲ್ ಡೆಫಿನೆಟ್ಲಿ ಅಟೆಂಡ್ ಟು ಯುವರ್ ಡೌಟ್ಸ್. ಓಕೆ, ನೆಕ್ಸ್ಟ್. ಓಕೆ, ಸೊ ಇಲ್ಲಿ ಕಮಿಂಗ್, ಇವಾಗ ನಾವು ಫಸ್ಟ್ ಒನ್ ನೋಡಿದ್ವಿ, ವೇರ್ ವಿ ಸಾ ಅಬೌಟ್ ದಿಸ್ ಎಕ್ಸಾಂಪಲ್, ದ ಲೀಡರ್, ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್. ಆ ಒಂದು ಎಕ್ಸಾಂಪಲ್ನ ನೋಡಿದ್ವಿ, ರೈಟ್? ಸೊ ವಿ ಸಾ ದಿಸ್ ಎಕ್ಸಾಂಪಲ್, ದ ಟೀಚರ್ ಆ್ಯಂಡ್ ದ ಪ್ರಿನ್ಸಿಪಲ್ ಅಲ್ವಾ? ಇಲ್ಲಿ ಎರಡು ಸಬ್ಜೆಕ್ಟು ಆ್ಯಂಡ್ ಇಂದ ಜಾಯಿನ್ ಆಗಿದ್ದಾಗ ನಾನು ದಟ್ ಇಸ್ ಪ್ಲೂರಲ್ ವರ್ಬ್ನ ಬಳಸಬೇಕು ಅಂತ ಹೇಳಿದ್ದೆ. ಸೊ ಇಲ್ಲಿ ದ ಟೀಚರ್ ಮತ್ತು ದ ಪ್ರಿನ್ಸಿಪಲ್, ಇಲ್ಲಿ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳಿದಾರ. ಯಾಕೆ ಅಂತಂದರೆ ಇಲ್ಲಿ ದ ಟೀಚರ್, ನಾನು ಇಲ್ಲಿ ಬೇರೆ ಬೇರೆ ವ್ಯಕ್ತಿನ ತೋರಿಸೋದಕ್ಕೋಸ್ಕರ ಎರಡು ಡೆಸಿಗ್ನೇಷನ್ಗೆ ಬೇರೆ ಬೇರೆ ಆರ್ಟಿಕಲ್ಸ್ನ ಬಳಸಿದ್ದೀನಿ ಅಲ್ವಾ? ಸೊ ದಿಸ್ ಪಾಯಿಂಟ್ ಐ ಮಿಸ್ಡ್ ಔಟ್ ಇನ್ ದಿ ಆರ್ಟಿಕಲ್. ಸೊ ಯಾವಾಗ ನಾನು ಆರ್ಟಿಕಲ್ ಎರಡು ಡೆಸಿಗ್ನೇಷನ್ ಅಥವಾ ಎರಡೂ ಪೊಸಿಷನ್ಗೆ ಯೂಸ್ ಮಾಡ್ತೀನೋ ಆವಾಗ ಇಟ್ ಮೀನ್ಸ್ ದೇ ಆರ್ ಟೂ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಆರ್ ಟೂ ಡಿಫ್ರೆಂಟ್ ಪರ್ಸನಾಲಿಟೀಸ್ ಅಂತ. ಆ್ಯಂಡ್ ಸಿ ಟು ದಿಸ್ ಎಕ್ಸಾಂಪಲ್ ಹಿಯರ್. ದ ಕ್ಯಾಪ್ಟನ್ ಆ್ಯಂಡ್ ಲೀಡರ್ ಅಂತ ಇದೆಯಾ? ಸೊ ಇಲ್ಲಿ ನಾನು ಬಳಸಿರೋ ಅಂಥದ್ದು ಬರೀ ಕ್ಯಾಪ್ಟನ್ಗೆ ಮಾತ್ರ ಬಳಸಿದ್ದೀನಿ, ಇಲ್ಲಿ ಲೀಡರ್ಗೆ ಬಳಸಿಲ್ಲ. ಇದು ಕೂಡ ಕ್ಯಾಪ್ಟನ್ ಮತ್ತು ಲೀಡರ್ ಎರಡು ಬೇರೆ ಬೇರೆ ಪೊಸಿಷನ್ ಅಲ್ವಾ? ಬಟ್ ಈ ಒಂದು ಎಕ್ಸಾಂಪಲಲ್ಲಿ ನಾನು ಆರ್ಟಿಕಲ್ ಬರೀ ಕ್ಯಾಪ್ಟನ್ಗೆ ಮಾತ್ರ ಬಳಸಿದ್ದೀನಿ. ಸೊ ದ್ಯಾಟ್ ಮೀನ್ಸ್ ಇಟ್ ಈಸ್ ದ ಸೇಮ್ ಪರ್ಸನ್. ಕ್ಯಾಪ್ಟನ್ ಮತ್ತು ಲೀಡರ್ ಒಂದೇ ವ್ಯಕ್ತಿ ಈ ಎರಡು ಡೆಸಿಗ್ನೇಷನ್ಸ್ ಪಡ್ಕೊಂಡಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ನಾನು ಲೀಡರ್ಗೂ ಕೂಡ ನಾನು ದ ಹಾಕಿದರೆ ಆವಾಗ ಕ್ಯಾಪ್ಟನ್ ಬೇರೆ ಲೀಡರ್ ಬೇರೆ ಅಂತ ಅರ್ಥ. ಬಟ್ ಯಾವಾಗ ಒಂದೇ ಕಡೆ ನಾನು ದ ಹಾಕ್ತೀನೋ ಆವಾಗ ಕ್ಯಾಪ್ಟನ್ ಮತ್ತು ಲೀಡರ್ ಇಬ್ಬರು ವ್ಯಕ್ತಿನೂ ಒಂದೇ ಅಂತ ಅರ್ಥ. ಕ್ಲಿಯರ್? ಸೊ ದಟ್ ಈಸ್ ವೆನ್ ಒಂದೇ ಅಂತ ಅರ್ಥ ಇದ್ದಾಗ ನಾನು ಯೂಸ್ ಮಾಡಬೇಕಾಗಿರುವಂಥ ವರ್ಬ್ ಕೂಡ ಸಿಂಗ್ಯುಲರ್ ಆಗಿರಬೇಕಾ? Correct? So the captain and leader of the team is John. So when two singular nouns refer to the same person or thing, ಇದು ಎರಡು ಸಿಂಗ್ಯುಲರ್ ನೌನ್ಸ್, ಕ್ಯಾಪ್ಟನ್ ಮತ್ತು ಲೀಡರ್, ಅದು ಎರಡು ಒಬ್ಬರಿಗೇನೆ ಹೇಳ್ತಾ ಇದ್ದಾರೆ. ಸೊ ಕ್ಯಾಪ್ಟನ್ ಮತ್ತು ಲೀಡರ್ ಯಾರು? ಜಾನ್ ಕ್ಯಾಪ್ಟನ್ ಕೂಡ ಅವರೇ, ಲೀಡರ್ ಕೂಡ ಅವರೇ. ಸೊ ಆವಾಗ ನಾನು ಬಳಸಬೇಕಾಗಿರೋಂಥ ವರ್ಬ್ ಸಿಂಗ್ಯುಲರಲ್ಲೇ ಇರಬೇಕು. ಕ್ಲಿಯರ್? ಇದು ಒಂದು ನಿಮ್ಮ ತಲೆನಲ್ಲಿ ಇಟ್ಕೊಳ್ಳಿ. ಯಾವಾಗ ನಾನು ಆರ್ಟಿಕಲ್ ಎರಡು ಡೆಸಿಗ್ನೇಷನ್ಸ್ ಹಾಕ್ತೀನೋ ಅವಾಗ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳಿದ್ದಾಗ ನಾನು ಯೂಸ್ ಮಾಡಬೇಕಾಗಿರುವಂಥ ವರ್ಬ್ ಇಬ್ಬರಿದ್ದಾರೆ ಅಂದರೆ ವರ್ಬ್ ಕೂಡ ಪ್ಲೂರಲಲ್ಲಿ ಇರಬೇಕು. ಬಟ್ ಇಲ್ಲಿ ನಾನು ಯಾವಾಗ ಆರ್ಟಿಕಲ್ ಒಂದೇ ಕಡೆ ಬಳಸ್ತೀನೋ ಇನ್ನೊಂದು ಡೆಸಿಗ್ನೇಷನ್ಗೆ ಬಳಸೋದಿಲ್ಲ. ಆವಾಗ ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಒನ್ ಪರ್ಸನ್. ಸೊ ಒಂದೇ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಸಬ್ಜೆಕ್ಟ್ ಒಬ್ಬರೇ ಇದ್ದಾರೆ. ಸೊ ಆವಾಗ ವರ್ಬ್ ಕೂಡ ಸಿಂಗ್ಯುಲರ್ ಆಗುತ್ತೆ. ನೌನ್ ಸಿಂಗ್ಯುಲರ್ ಇದ್ದರೆ ವರ್ಬ್ ಕೂಡ ಸಿಂಗ್ಯುಲರ್ ಆಗುತ್ತೆ. ನೆಕ್ಸ್ಟ್, ದ CEO ಆ್ಯಂಡ್ ಫೌಂಡರ್. ಸೊ ಅಂದರೆ ಇಲ್ಲಿ ಕೂಡ ಒಬ್ಬರಿಗೆ ಹಾಕಿದ್ದೀನಿ, CEOಗೆ ಮಾತ್ರ ಹಾಕಿದ್ದೀನಿ, ಫೌಂಡರ್ಗೆ ಹಾಕಿಲ್ಲ. ಸೊ ಆಫ್ ದ ಕಂಪನಿ ಈಸ್ ಸಾರಾ. ಸೊ ಸಾರಾ CEO ಮತ್ತು ಫೌಂಡರ್, ಈ ಒಂದು ಕಂಪನಿನ CEO ಮತ್ತು ಫೌಂಡರ್ ಕೂಡ ಆಗಿದ್ದಾರೆ. ನೆಕ್ಸ್ಟ್, ಟೀಚರ್ ಮತ್ತು ಮೆಂಟರ್. ಇಲ್ಲಿ ಟೀಚರ್ಗೆ ಮಾತ್ರ ಅಂತ ಹಾಕಿದ್ದೀನಿ ನಾನು. ಸೊ ದಟ್ ಮೀನ್ಸ್ ಟೀಚರ್ ಮತ್ತು ಮೆಂಟರ್ ಇಬ್ಬರು ಒಂದೇ ಇದ್ದಾರೆ. ಯಾರದು? ಮಿಸ್ಟರ್ ಸ್ಮಿತ್. ಸೊ ಒಬ್ಬರೇ ವ್ಯಕ್ತಿ ಇದ್ದಾರೆ ಅಂದರೆ ನಾನು ಬಳಸಬೇಕಾಗಿರುವಂಥ ವರ್ಬ್ ಕೂಡ ಸಿಂಗ್ಯುಲರ್ ಆಗೇ ಇರಬೇಕು. ನೆಕ್ಸ್ಟ್, ದ ಆಥರ್ ಆ್ಯಂಡ್ ಇಲ್ಲುಸ್ಟ್ರೇಟರ್. ಸೊ ಆಥರ್ ಒಂದು ಪೊಸಿಷನ್ ಆದರೆ ಇಲ್ಲುಸ್ಟ್ರೇಟರ್ ಒಂದು ಪೊಸಿಷನ್ನ. ಸೊ ಆಥರ್ಗೆ ಮಾತ್ರ ಇಲ್ಲಿ ನಾನು ಹಾಕಿದ್ದೀನಿ. ದ್ಯಾಟ್ ಮೀನ್ಸ್ ಈ ಎರಡು ಪೊಸಿಷನ್ ಒಂದೇ ವ್ಯಕ್ತಿ ಪಡ್ಕೊಂಡಿದ್ದಾರೆ ಅಂತ ಅರ್ಥ. ಸೊ ಒಂದೇ ವ್ಯಕ್ತಿ ಯಾರು? ಎಮಿಲಿ. ಸೊ ಎಮಿಲಿ ಆಥರ್ ಕೂಡ ಹೌದು, ಇಲ್ಲುಸ್ಟ್ರೇಟರ್ ಕೂಡ ಹೌದು. ಸೊ ಹಾಗಿದ್ದಾಗ ಸಬ್ಜೆಕ್ಟ್ ಒಂದೇ ಇದ್ದಾಗ ನಾನು ಬಳಸಬೇಕಾಗಿರುವಂಥ ವರ್ಬ್ ಕೂಡ ಸಿಂಗ್ಯುಲರ್ ಆಗೇ ಇರಬೇಕು. ನೆಕ್ಸ್ಟ್, ದ ಪ್ರೆಸಿಡೆಂಟ್ ಆ್ಯಂಡ್ CEO. ಸೊ ಇರೋದು ಬರೀ ಪ್ರೆಸಿಡೆಂಟಿಗೆ. ಸೊ ಹಾಗಾಗಿ ಇಲ್ಲಿ ಪ್ರೆಸಿಡೆಂಟ್ ಮತ್ತು CEO ಒಬ್ಬರೇ ಇದ್ದಾರೆ. ಯಾರದು? ಮಿಸ್ಟರ್ ಬ್ರೌನ್.
ಸೊ ಮಿಸ್ಟರ್ ಬ್ರೌನ್ ಸಬ್ಜೆಕ್ಟ್ ಒಂದೇ, ನೌನ್ ಒಂದೇ ಇದ್ದಾಗ ನಾನು ಬಳಸಬೇಕಾಗಿರುವಂಥ ವರ್ಬ್ ಕೂಡ ಒಂದೇ ಸಿಂಗ್ಯುಲರ್ ಇರಬೇಕು. ದ ಪ್ರೆಸಿಡೆಂಟ್ ಆ್ಯಂಡ್ CEO ಆಫ್ ದಿ ಆರ್ಗನೈಸೇಷನ್ ಈಸ್ ಮಿಸ್ಟರ್ ಬ್ರೌನ್. ಕ್ಲಿಯರ್? ಐ ಥಿಂಕ್ ದಿಸ್ ವಾಸ್ ಪ್ರಿಟಿ ಸಿಂಪಲ್. ನೆಕ್ಸ್ಟ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಅಬ್ಸರ್ವ್ ದೀಸ್ ಥಿಂಗ್ಸ್. ಸೊ ಇವಾಗ ಎರಡು ಸಬ್ಜೆಕ್ಟ್ ಇದೆಯಾ, ಬಟರ್ ಆ್ಯಂಡ್ ಜೆಲಿ. ಇಲ್ಲಿ ನೋಡಿ, ಬಟರ್ ಆ್ಯಂಡ್ ಜೆಲಿ, ಬ್ರೇಕಿಂಗ್ ಆ್ಯಂಡ್ ಎಂಟರಿಂಗ್, ಸ್ಲೋ ಆ್ಯಂಡ್ ಸ್ಟಡಿ, ಲಾಂಗ್ ಆ್ಯಂಡ್ ಶಾರ್ಟ್, ಬೆಕನ್ ಆ್ಯಂಡ್ ಎಗ್ಸ್. ಸೊ ಗೈಸ್, ನಾವಿದು ಆರ್ಟಿಕಲ್ಸ್ ಮಾಡುವಾಗ ಕೂಡ ಈ ಎಕ್ಸಾಂಪಲ್ಸ್ ನೋಡಿದ್ವಿ. ದೇ ಕಮ್ ಇನ್ ಪೇರ್ಸ್. ಸೊ ಪೇರ್ಸ್ ಜೊತೆ ಬರುವಾಗ ನಾನು ಯೂಸ್ ಮಾಡಬೇಕಾಗಿರೋ ವರ್ಬ್ ಸಿಂಗ್ಯುಲರ್ ಆಗೇ ಇರಬೇಕು. ಪೀನಟ್ ಬಟರ್ ಆ್ಯಂಡ್ ಜೆಲಿ ಈಸ್ ಮೈ ಫೇವ್ರೆಟ್ ಸ್ಯಾಂಡ್ವಿಚ್. ಇದು ಆರ್ಟಿಕಲ್ಸ್ ಮಾಡುವಾಗ ಕೂಡ ಇದೇ ಥರ ಎಕ್ಸಾಂಪಲ್ಸ್, ಇದನ್ನೇ ನಾವು ಎನ್ಕೌಂಟರ್ ಮಾಡಿದ್ದೀವಿ. ಬ್ರೇಕಿಂಗ್ ಆ್ಯಂಡ್ ಎಂಟರಿಂಗ್ ಈಸ್ ಅ ಸೀರಿಯಸ್ ಅಫೆನ್ಸ್. ಸೊ ಈ ಥರ ಯಾವಾಗ ಪೇರ್ಸಲ್ಲಿ ಬರುತ್ತೋ, ಅಥವಾ ವೆನ್ ಟೂ ಸಬ್ಜೆಕ್ಟ್ಸ್ ಎಕ್ಸ್ಪ್ರೆಸ್ ಒನ್ ಐಡಿಯಾ. ಅದರ್ವೈಸ್ ಯು ಕ್ಯಾನ್ ಟೆಲ್ ವೆನ್ ದೇ ಕಮ್ ಇನ್ ಪೇರ್. ಫಾರ್ ಎಕ್ಸಾಂಪಲ್ ಟ್ರಯಲ್ ಆ್ಯಂಡ್ ಎರರ್. ಓಕೆ, ಸೊ ಈ ಥರ ಎಲ್ಲ ಬಂದಾಗ ನಾನು ಯೂಸ್ ಮಾಡಬೇಕಾಗಿರೋಂಥ ವರ್ಬ್ ಯಾವಾಗೂ ಸಿಂಗ್ಯುಲರ್ ಆಗಿ ಇರಬೇಕು. ಅಗೇನ್ ವಿನ್ ಮತ್ತು ವಿನ್ಸಲ್ಲಿ ಸಿಂಗ್ಯುಲರ್ ಇಸ್ ವಿನ್ಸ್. ಯಾಕೆ ಅಂದರೆ ವರ್ಬ್ಗೆ ನಾನು ಎಸ್ ಹಾಕಿದಾಗ ಅದು ಸಿಂಗ್ಯುಲರ್ ಆಗುತ್ತೆ, ನೌನಿಗೆ ನಾನು ಎಸ್ ಹಾಕಿದಾಗ ಅದು ಪ್ಲೂರಲ್ ಆಗುತ್ತೆ. ಗೆಟ್ ದಿಸ್ ಡಿಫ್ರೆನ್ಸ್ ಕರೆಕ್ಟ್. ಓಕೆ, ನೆಕ್ಸ್ಟ್, ಲಾಂಗ್ ಆ್ಯಂಡ್ ಶಾರ್ಟ್ ಆಫ್ ಇಟ್ ಈಸ್ ದ್ಯಾಟ್ ವಿ ನೀಡ್ ಮೋರ್ ಟೈಮ್. ನೆಕ್ಸ್ಟ್, ಬಿಕನ್ ಆ್ಯಂಡ್ ಎಗ್ಸ್ ಈಸ್ ಅ ಪಾಪ್ಯುಲರ್ ಬ್ರೇಕ್ಫಾಸ್ಟ್ ಚಾಯ್ಸ್. ಇಲ್ಲಿ ಎಗ್ಸ್ ಇದೆ, ಸೊ ನಾನಿಲ್ಲಿ ಪ್ಲೂರಲ್ ಹಾಕಬೇಕು ಅಂತ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಸೊ ದೀಸ್ ಆರ್ ಆಲ್ವೇಸ್ ಯೂಸ್ಡ್ ಇನ್ ಪೇರ್. ಸೊ ಪೇರಲ್ಲಿ ಬಳಸುವಾಗ ಅದನ್ನು ಯೂನಿಟಿ ಆಗೇ ನಾವು ನೋಡ್ಕೊಳ್ತೀವಿ. ಸೊ ಇನ್ ದಟ್ ಕೇಸ್ ಆಲ್ವೇಸ್ ವಿ ಯೂಸ್ ಸಿಂಗ್ಯುಲರ್ ವರ್ಬ್, ವಿ ಡೂ ನಾಟ್ ಯೂಸ್ ಪ್ಲೂರಲ್ ವರ್ಬ್. ಸೊ ದಿಸ್ ಥಿಂಗ್ ವಿ ಹ್ಯಾವ್ ಆಲ್ಸೋ ಸೀನ್ ಇನ್ ಆರ್ಟಿಕಲ್ ಮಾಡುವಾಗ ಕೂಡ ಇದನ್ನು ನಾವು ಬಳಸಿದ್ದೀವಿ. ಸೊ ಇಫ್ ಯು ಹ್ಯಾವ್ ನಾಟ್ ವಾಚ್ಡ್ ಇಟ್, ವಾಚ್ ದ ವಿಡಿಯೋ ಆಫ್ ಆರ್ಟಿಕಲ್ಸ್ ಅಗೇನ್. ಸೊ ಅದರಲ್ಲಿ ದಟ್ ಈಸ್ ಆಲ್ರೆಡಿ ಅಪ್ಲೋಡ್ in our Veranda Race Karnataka YouTube channel, so you can go and watch it again. Okay, so moving on to the next one. I hope this is clear. This is not very tricky. Next set of words. So guys, ನಾನು ಹೇಳುವಾಗ ಎಕ್ಸೆಪ್ಷನಲ್ ವರ್ಡ್ಸ್ನ ಯಾವತ್ತೂ ಕಲ್ತ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ. ಎಕ್ಸೆಪ್ಷನಲ್ ವರ್ಡ್ಸ್ ಯಾವಾಗಲೂ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎನಿ ಟೈಮ್ ಇನ್ ಯೋರ್ ಎಕ್ಸಾಮಿನೇಷನ್. ಎಕ್ಸೆಪ್ಷನಲ್ ವರ್ಡ್ಸ್ ವಿಲ್ ಬಿ ಇಂಪಾರ್ಟೆಂಟ್. ಯಾವ್ದು ಅಂತಂದರೆ ಆಸ್ ವೆಲ್ ಆಸ್, ಅಲಾಂಗ್ ವಿತ್, together with, in addition to, including, besides, but, except, rather than, accompanied by. ಈ ವರ್ಡ್ಸ್ನ ನೋಡ್ಕೊಳ್ಳಿ. ಸಿ, I'll tell you the frequently used words. As well as ತುಂಬ ಫ್ರೀಕ್ವೆಂಟ್ ಆಗಿ ಬಳಸ್ತಾರೆ, ಅಲಾಂಗ್ ವಿತ್ ಕೂಡ ಬಳಸ್ತಾರೆ, ಇನ್ ಅಡಿಷನ್ ಟು ಇದನ್ನ ತುಂಬ ಕಡೆ ನಾವು ನೋಡ್ತೀವಿ. ಈ ವರ್ಡ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವರ್ಬ್ ಬಂದಾಗ. ಇನ್ ಅಡಿಷನ್ ಟು ಮತ್ತು ಬಿಸೈಡ್ಸನ್ನು ಕೂಡ ನಾವು ಬಳಸಿರೋದು ನೋಡಿದ್ದೀವಿ. ಎಕ್ಸೆಪ್ಟ್. Okay, so these are frequently used words in the examination. ಎಕ್ಸಾಮಿನರ್ಸ್ಗೆ ಈ ಒಂದು ಏನಿದೆ ವರ್ಡ್ಸ್ಗಳು ತುಂಬ ಇಷ್ಟ, ಎಕ್ಸೆಪ್ಷನಲ್ ವರ್ಡ್ಸ್. ಈ ಎಕ್ಸೆಪ್ಷನಲ್ ವರ್ಡ್ಸ್ ಸಪೋಸ್ ಸೆಂಟೆನ್ಸಲ್ಲಿ ಬಂದರೆ ನಾನು ಯಾವ ಥರ ವರ್ಬ್ ಬಳಸಬೇಕು ಅಂತ ಹೇಳ್ತಾರೆ. ಸೊ ಸಿ, ನಾವು ಯಾವಾಗ ಈದರ್ ಆರ್, ನೀದರ್ ನಾರ್, ಆರ್, ನಾರ್, ನಾಟ್ ಓನ್ಲಿ ಬಟ್ ಆಲ್ಸೋ ಈ ವರ್ಡ್ಸ್ಗಳು ಬಂದಾಗ ನಾನು ಯೂಸ್ ಮಾಡಬೇಕಾಗಿರೋ ವರ್ಬು ಯಾವಾಗೂ ಎರಡನೇ ಸಬ್ಜೆಕ್ಟ್ಗೆ ಅನುಗುಣವಾಗಿ ಇರಬೇಕಾಗಿತ್ತು. ಬಟ್ ಈ ವರ್ಡ್ಸ್ಗಳು, ಈ ಸೆಟ್ ಆಫ್ ವರ್ಡ್ಸ್ಗಳು ಬಂದರೆ ಸಪೋಸ್ ಎಕ್ಸಾಮಿನೇಷನ್ ಅಥವಾ ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕಾಗಿರೋ ವರ್ಬ್ ಯಾವಾಗಲೂ ಮೊದಲನೇ ವ್ಯಕ್ತಿಗೆ ಅನುಗುಣವಾಗಿ ಇರಬೇಕು. ಕ್ಲಿಯರ್? ಸೊ ಸಿ, ದ ಗುರು as well as his disciples. ಗುರು ಅಂತಂದ್ರೆ ಇಲ್ಲಿ ಹೇಳ್ತಿರೋದು ಟೀಚರ್ ಬಗ್ಗೆ. ಸೊ ಗುರು ಇಲ್ಲಿ as well as ಅಂತ ಸೇರಿಸಿದಾರ. ಸೊ ಗುರು as well as his disciples. ಸೊ ನಾನು ಬಳಸಬೇಕಾಗಿರುವಂಥ ವರ್ಬ್ ಮೊದಲನೇ ವ್ಯಕ್ತಿ ಅಥವಾ ಮೊದಲನೇ ಸಬ್ಜೆಕ್ಟ್ಗೆ ಅನುಗುಣವಾಗಿ ಇರಬೇಕು. ಸೊ ಹಿಯರ್ ದ ಗುರು ಇಟ್ ಇಸ್ ಇನ್ ಸಿಂಗ್ಯುಲರ್. ಸೊ ಸಿಂಗ್ಯುಲರ್ ನೌನ್ ಅಥವಾ ವರ್ಬ್ ಇದೆ, ಸಿಂಗ್ಯುಲರ್ ನೌನ್ ಇದೆ ಅಥವಾ ಸಿಂಗ್ಯುಲರ್ ಸಬ್ಜೆಕ್ಟ್ ಇದೆ ಅಂದಾಗ ನಾನು ನೌನ್ ಕೂಡ ವರ್ಬ್ ಕೂಡ ಸಿಂಗ್ಯುಲರ್ ಆಗೇ ಬಳಸಬೇಕು. ದ ಗುರು as well as his disciples is committed to celibacy. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಮೈ ಮದರ್ along with my father. ಸೊ ಅಗೇನ್ ಇಲ್ಲಿ ಎರಡು ಸಬ್ಜೆಕ್ಟ್ ಇದೆಯಾ, ಎರಡು ಸಬ್ಜೆಕ್ಟ್ ಕೂಡಿರೋದು ಅಲಾಂಗ್ ವಿತ್ ಜೊತೆಗೆ ಅಲ್ವಾ. ಅಲಾಂಗ್ ವಿತ್ ಇದ್ದಾಗ ನಾನು ಬಳಸಬೇಕಾಗಿರುವಂಥ ವರ್ಬ್ ಮೊದಲನೇ ವ್ಯಕ್ತಿಗೆ ಅನುಗುಣವಾಗಿ ಬಳಸಬೇಕು. ಇನ್ ಅಕಾರ್ಡೆನ್ಸ್ ಟು ದ ಫಸ್ಟ್ ಸಬ್ಜೆಕ್ಟ್ ಆರ್ ದ ಫಸ್ಟ್ ಪರ್ಸನ್ ದ ವರ್ಬ್ ಮಸ್ಟ್ ಬಿ ಯೂಸ್ಡ್. ಸೊ ಮೈ ಮದರ್ ಈಸ್ ಸಿಂಗ್ಯುಲರ್, ರೈಟ್. ಮೈ ಮದರ್ ಸಿಂಗ್ಯುಲರ್. ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆ ಅಂದರೆ ನಾನು ಬಳಸಬೇಕಾಗಿರೋ ವರ್ಬ್ ಕೂಡ ಸಿಂಗ್ಯುಲರ್ ಆಗಿರಬೇಕು. ಇದರ್ ಸ್ಕೋಲ್ಡ್ ಆರ್ ಸ್ಕೋಲ್ಡ್ಸ್. ಸೊ ನಾನು ಯಾವಾಗ ವರ್ಬ್ಗೆ ಎಸ್ ಹಾಕ್ತೀನಿ ದಟ್ ಬಿಕಮ್ಸ್ ಸಿಂಗ್ಯುಲರ್. ಸೊ ಮೈ ಮದರ್ ಅಲಾಂಗ್ ವಿತ್ ಮೈ ಫಾದರ್ ಸ್ಕೋಲ್ಡ್ಸ್ ಮೀ ಅಂತ ಅರ್ಥ. ಸೊ ಸ್ಕೋಲ್ಡ್ಸ್
ಎಸ್ ಹಾಕಿರೋದು ಸಿಂಗ್ಯುಲರ್. ನೆಕ್ಸ್ಟ್ ಎಕ್ಸೆಪ್ಟ್ ಮೋಹನ್, ಎಕ್ಸೆಪ್ಟ್ ಇದೆಯಾ? ಮೋಹನ್ ಎವ್ರಿ ಒನ್, ಸೊ ಎಕ್ಸೆಪ್ಟ್ ಇದೆ, ಸೊ ಮೋಹನ್ ಆ್ಯಂಡ್ ಆಲ್ಸೋ ಎವ್ರಿ ಒನ್. ಎವ್ರಿ ಒನ್ ದಟ್ ಈಸ್ ಇಂಡೆಫಿನೈಟ್ ಪ್ರೊನೌನ್. ಇದು ಬಂದಾಗ ನಾನು ಬಳಸಬೇಕಾಗಿರೋದು ಸಿಂಗ್ಯುಲರ್ ವರ್ಬ್. ಕ್ಲಿಯರ್? ಸೊ this is what, these are the examples. Note these exceptional words. ಇದೆಲ್ಲ ಕೇಳಿರೋ ಅಂಥದ್ದು, ಎಕ್ಸಾಮಲ್ಲಿ ಬಂದಿರೋ ಅಂಥದ್ದೇ ಇವೆಲ್ಲ. ಸೊ ಎಕ್ಸಾಮಿನೇಷನ್ ಫೋಕಸ್ ಇರಲಿ ನಾವು ಕಲಿಯುವಾಗ. Okay, then the last one, the last portion. See, this is what we usually commit. Examiner ಈ ಥರ ಕ್ವೆಶನ್ಸ್ ತುಂಬ ಕೇಳ್ತಾರೆ ನಮ್ಮ ಎಕ್ಸಾಮಿನೇಷನಲ್ಲಿ, ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಫೇವ್ರೆಟ್ ಸೆಗ್ಮೆಂಟ್ಸ್. ಯಾಕೆ ಅಂತಂದರೆ ಇಲ್ಲಿ ನಾವು ತಪ್ಪು ಮಾಡೋದು ಜಾಸ್ತಿ ಇರುತ್ತೆ. Okay, see, observe these. The group of students excited for the trip was or were gathered in the courtyard. ಸೊ ಇದರಲ್ಲಿ ಯಾವ್ದು ಆನ್ಸರ್ ಆಗುತ್ತೆ? ದ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಎಕ್ಸೈಟೆಡ್ ಫಾರ್ ದ ಟ್ರಿಪ್. ಸೊ ಇಲ್ಲಿ ಎಕ್ಸೈಟೆಡ್ ಫಾರ್ ದ ಟ್ರಿಪ್ ಅನ್ನೋದು ಅಪೋಸಿಷನ್ ಅಂತ ಹೇಳ್ಬೋದಾ? ಸೊ ಅಪೋಸಿಷನ್ ಅಂತಂದರೆ ಇದನ್ನು ಕೂಡ ನಾವು ಹಿಂದಿನ ಸೆಗ್ಮೆಂಟಲ್ಲಿ, ಹಿಂದಿನ ಕ್ಲಾಸ್ ಆರ್ಟಿಕಲ್ಸ್ ಮಾಡುವಾಗ ಕಲ್ತ್ಕೊಂಡಿದ್ದೀನಿ. ವಿಚ್ ಗಿವ್ಸ್ ಸಮ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಬೌಟ್ ದ ನೌನ್. ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡೋದು, ಆ್ಯಂಡ್ ದಟ್ ವಿಲ್ ನಾಟ್ ಬಿ ಪಾರ್ಟ್. ಅದರಿಂದ ಗ್ರಾಮ್ಯಾಟಿಕಲ್ ಚೇಂಜಸ್ ಏನೂ ಆಗಲ್ಲ. ಹಾಗಾಗಿ ಅದನ್ನು ಕಾಮಾಯಿಂದ ನಾವು ಸೆಪ್ರೇಟ್ ಮಾಡ್ತೀವಿ, ಕಾಮಾಯಿಂದ ಸೆಪ್ರೇಟ್ ಮಾಡ್ತೀವಿ. ನಾವು ದ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಎಕ್ಸೈಟೆಡ್ ಫಾರ್ ದ ಟ್ರಿಪ್ was or were gathered. So now we have tendency to use were, right? The group of students, so usage of were is correct. See, here it is not correct, I'm sorry. I'm talking about the group. ಸ್ಟೂಡೆಂಟ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಐಮ್ ಟಾಕಿಂಗ್ ಅಬೌಟ್ ದ ಗ್ರೂಪ್. ಸೊ ಗ್ರೂಪ್ ಇಲ್ಲಿ ಸಿಂಗ್ಯುಲರ್ ಇದೆಯಾ? ದಟ್ ಈಸ್ ದ ಮೇಜರ್ ಸಬ್ಜೆಕ್ಟ್. ಸೊ ಗ್ರೂಪ್ ಇಲ್ಲಿ ಸಿಂಗ್ಯುಲರ್ ಇದೆ ಅಂದರೆ ರೆಪ್ರೆಸೆಂಟಿಂಗ್ ಆಸ್ ಒನ್ ಅಲ್ವಾ? ದಟ್ ಕಮ್ಸ್ ಅಂಡರ್ ಕಲೆಕ್ಟಿವ್ ನೌನ್ ಇದ್ರು, ದಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಒನ್. ಸೊ ಒನ್ ಅಂತ ಇದ್ದಾಗ ನಾನು ಬಳಸಬೇಕಾಗಿರುವಂಥ ವರ್ಬ್ ಕೂಡ ವಾಸ್ ಇರಬೇಕಲ್ಲ. ವಾಟ್ ವಿ ಡೂ ಇಸ್ ವಿ ಯೂಸ್ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ ಅನುಗುಣವಾಗಿ ನಾವು ವರ್ಬ್ನ ಚೂಸ್ ಮಾಡ್ತೀವಿ, ಬಟ್ ಸ್ಟೂಡೆಂಟ್ಸ್ ಇಸ್ ನಾಟ್ ದ ಸಬ್ಜೆಕ್ಟ್. ಹಿಯರ್ ದ ಸಬ್ಜೆಕ್ಟ್ ಇಸ್ ದ ಗ್ರೂಪ್. ದ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಎಕ್ಸೈಟೆಡ್ ಫಾರ್ ದ ಟ್ರಿಪ್ was will be the right answer. This is the error of proximity. ಎಕ್ಸಾಮ್ ಅಲ್ಲಿ 2-3 ಕ್ವೆಶ್ಚನ್ ಆದರೂ ಬಂದರೂ ಆಶ್ಚರ್ಯ ಇಲ್ಲ. ಇಂಥದ್ರಲ್ಲೇ ನಾವು ತಪ್ಪು ಮಾಡೋದು ಜಾಸ್ತಿ. ನೆಕ್ಸ್ಟ್, the collection of books on the shelf need or needs to be organized. ಸೊ ಇಲ್ಲಿ ನೀಡ್ಸ್ ಅನ್ನೋದು ಸಿಂಗ್ಯುಲರ್ಗೆ ನಾನು ಬಳಸೋದು, ನೀಡ್ ಅನ್ನೋದು ನಾನು ಪ್ಲೂರಲ್ಗೆ ಬಳಸೋದು ಅಲ್ವಾ? ಯಾಕಂದರೆ ವರ್ಬ್ಗೆ ಎಸ್ ಹಾಕಿದಾಗ ಸಿಂಗ್ಯುಲರ್ ಆಗುತ್ತೆ, ಎಸ್ ತೆಗೆದ್ರೆ ಅದು ಪ್ಲೂರಲ್ ಆಗುತ್ತೆ. ಬಟ್ ನೌನ್ಗೆ ಅದು ಉಲ್ಟಾ, ನೌನ್ಗೆ ಎಸ್ ಹಾಕಿದಾಗ ಪ್ಲೂರಲ್ ಆಗುತ್ತೆ, ಎಸ್ ತೆಗೆದಾಗ ಸಿಂಗ್ಯುಲರ್ ಆಗುತ್ತೆ. ದಿಸ್ ಇಸ್ ಜಸ್ಟ್ ದ ರಿವರ್ಸ್. ನೆಕ್ಸ್ಟ್, ಇದರಲ್ಲಿ ಆನ್ಸರ್ ಏನಿರುತ್ತೆ? ಇಟ್ ಈಸ್ the collection of the books on the shelf need to be organized or needs to be organized. What do you think is the answer? Again, ಸಬ್ಜೆಕ್ಟ್ ಯಾವುದು? ಕಲೆಕ್ಷನ್ ಅಥವಾ ಬುಕ್ಸ್ ಅನ್ನೋದು ಫಸ್ಟ್ ನೀವು ನೋಡ್ಕೊಳ್ಬೇಕು. ಇಲ್ಲಿ ಸಬ್ಜೆಕ್ಟ್ ಇಸ್ ಕಲೆಕ್ಷನ್, ಕಲೆಕ್ಷನ್ ಇಸ್ ಸಿಂಗ್ಯುಲರ್. ಸೊ ನಾನು ಬಳಸಬೇಕಾಗಿರೋದು ಸಿಂಗ್ಯುಲರ್ ವರ್ಬ್. ಅರ್ಥ ಆಗ್ತಿದೆಯಾ? ದ ಕಲೆಕ್ಷನ್ ಆಫ್ ಬುಕ್ಸ್ ಆನ್ ದ ಶೆಲ್ಫ್ ನೀಡ್ಸ್ ಟು ಬಿ ಆರ್ಗನೈಸ್. ಇಟ್ ಇಸ್ ನಾಟ್ ನೀಡ್ ಟು ಬಿ ಆರ್ಗನೈಸ್. ನೀಡ್ ಅನ್ನೋದು ನಾನು ಬುಕ್ಗೆ ಹಾಕುವಂಥದ್ದು. ಇಲ್ಲಿ ನನ್ನ ಸಬ್ಜೆಕ್ಟು ಬುಕ್ ಅಲ್ಲ, ನನ್ನ ಸಬ್ಜೆಕ್ಟು ಕಲೆಕ್ಷನ್. ಕಲೆಕ್ಷನ್ ಇಸ್ ಸಿಂಗ್ಯುಲರ್. ಹಾಗಾಗಿ ನಾನು ಬಳಸೋವಂಥ ವರ್ಬ್ ಕೂಡ ಸಿಂಗ್ಯುಲರ್ ಆಗಿ ಇರಬೇಕು. ಕ್ಲಿಯರ್? ನೆಕ್ಸ್ಟ್, ದ ಬಾಕ್ಸ್ ಆಫ್ ಚಾಕ್ಲೇಟ್ಸ್ ಈಸ್ ಆರ್ ಆರ್ ಆನ್ ದ ಟೇಬಲ್. ಸೊ ವಾಟ್ ಇಸ್ ಇಟ್? ಅಗೇನ್ ಇಲ್ಲಿ ಫಸ್ಟು ಸಬ್ಜೆಕ್ಟ್ ಯಾವುದು ಅಂತ ನೋಡ್ಕೊಳ್ಳಿ. ಬಾಕ್ಸಾ ಅಥವಾ ಚಾಕ್ಲೇಟಾ ಅಂತ. ಸೊ ಹತ್ರದಲ್ಲಿರೋದು ನಮಗೆ ಸಬ್ಜೆಕ್ಟ್ ಅಲ್ಲ. ಯಾವ ನೌನ್ ಹತ್ರದಲ್ಲಿದೆ ಅದರ ಅನುಗುಣವಾಗಿ ನಾನು ವರ್ಬ್ ಹಾಕಬೇಕು? ನೋ, ದಟ್ ಇಸ್ ನಾಟ್ ಇಟ್. ಇಟ್ ಈಸ್ ದ ಬಾಕ್ಸ್ ಈಸ್ ಆನ್ ದ ಟೇಬಲ್. ಸೊ ಹಿಯರ್ ಬಾಕ್ಸ್ ಆಫ್ ಚಾಕ್ಲೇಟ್ಸ್ ಈಸ್ ಆನ್ ದ ಟೇಬಲ್ ಆರ್ ಆರ್ ಆನ್ ದ ಟೇಬಲ್. Okay, so that thing you have to see here. I am talking about box. Box of the chocolate is on the table. The box is singular. Next, the committee including the chairperson is or are discussing the budget. Again, the committee including the chairperson is or are alla. It is committee is one, is discussing the budget. Okay, the team consisting of talented players is or are practicing. ಇದಕ್ಕೆ ಏನಿರ್ಬೋದು ಆನ್ಸರು? This is very tricky now. This is tricky. So here the team consists of what? Talented players. So it is are. Are will be the answer here. Okay, are practicing hard. ಯಾಕಂದರೆ team members are practicing hard. Clear? Every member is practicing hard. ಒಮ್ಮತದಲ್ಲಿ ಹಾರ್ಡ್ ಅಂತ ನಾವು ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಹಾರ್ಡ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ನಾನು ಬಳಸುವಂಥ ವರ್ಬ್ ಪ್ಲೂರಲ್ ಇರಬೇಕು.
ಹಿಯರ್ ಬಿಕಾಸ್ ದ ಟೀಮ್ ವಾಟ್ ಇಸ್ ಇಟ್ ದಿಸ್ ಕಲೆಕ್ಟಿವ್ ನೌನ್ ಅನ್ನೋದು ನಾನಿಲ್ಲಿ ಮೆಂಬರ್ಸಿಗೆ ಬಳಸ್ತಾ ಇದ್ದೀನಿ. ಸೊ ದಟ್ ಇಸ್ ವೈ ಇಟ್ ಇಸ್ ಆರ್ ಶುಡ್ ಬಿ ದ ರೈಟ್ ಆನ್ಸರ್. ಸೊ ದೀಸ್ ವರ್ ಥಿಂಗ್ಸ್, ಇದನ್ನ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ ಮೇಜರ್ ಆಗಿ ನೋಡೋದು. ದೀಸ್ ವರ್ ದ ಮೇಜರ್ ಆಸ್ಪೆಕ್ಟ್ಸ್ ದಟ್ ವಿ ಸಿ. ಮತ್ತು ಈ ಏರಿಯಾಸಲ್ಲಿ ಕ್ವೆಶನ್ಸ್ ಬಂದೇ ಬರುತ್ತೆ, ಅದು ನೀವು SSC ಆದರೂ ಸರಿ, ಬ್ಯಾಂಕಿಂಗ್ ಆದರೂ ಸರಿ, ಅಥವಾ ರೈಲ್ವೇಸಿಗಾದರೂ ಸರಿ. ಸೊ ಡೂ ನಾಟ್ ನೆಗ್ಲೆಕ್ಟ್ ದಿಸ್ ಪರ್ಟಿಕ್ಯುಲರ್ ಸೆಗ್ಮೆಂಟ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇಸ್ ಇಂಪಾರ್ಟೆಂಟ್. ಇದರಲ್ಲಿ ನಮಗೆ ಅರ್ಥ ಆಗೋ ಕಷ್ಟ ಅಂತ ಏನೂ ಇರಲ್ಲ, ಬಟ್ ನೆನ್ಪಿಟ್ಕೊಳ್ಳೋದು ಜಾಸ್ತಿ ಇರುತ್ತೆ. ಸೊ ರಿವೈಸ್ ಅಗೇನ್ ಆ್ಯಂಡ್ ಅಗೇನ್, ಹೆಚ್ಚು ಎಕ್ಸಾಂಪಲ್ಸ್ ತೊಗೊಂಡು ಸಾಲ್ವ್ ಮಾಡಿ, ಮಾಕ್ ಟೆಸ್ಟ್ ಸಾಲ್ವ್ ಮಾಡಿ, ನೀವು ರಿಲೇಟ್ ಮಾಡಿ. ಎಲ್ಲ ಕಾನ್ಸೆಪ್ಟ್ಸು ರಿಲೇಟ್ ಮಾಡಿದಾಗ ಅವಾಗಷ್ಟೇ ನಿಮಗೆ ಇಂಗ್ಲೀಷ್ ಆಗೋದು, ಇಂಗ್ಲೀಷ್ ಈಸಿ ಆಗೋದು. ಆ್ಯಂಡ್ ಇಂಗ್ಲೀಷ್ ಇಸ್ ಸ್ಕೋರಿಂಗ್ ಸಬ್ಜೆಕ್ಟ್ ಗೈಸ್, ಡೂ ನಾಟ್ ನೆಗ್ಲೆಕ್ಟ್ ದ್ಯಾಟ್. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರು ಇಂಗ್ಲೀಷಲ್ಲಿ ನೀವು ತುಂಬ ಇಂಪ್ರೂವ್ ಮಾಡ್ಕೊಳ್ತೀರಾ, ಆ್ಯಂಡ್ ದ್ಯಾಟ್ ವಿಲ್ ಹೆಲ್ಪ್ ಯು ಫೆಚಿಂಗ್ ಮಾರ್ಕ್ಸ್. Okay, so that is all for today's session. I hope this was helpful for you. Informatic agittu matte nimma exams ge idu help aitu anta ankoltini. So I'll wind up this session here for the day. Practice very hard. Exams tumba doora illa, naale anta postpone ಮಾಡಬೇಡಿ. ಇವತ್ತಿಂದಾನೇ ತೆಗೆದು ಸ್ಟಾರ್ಟ್ ಮಾಡಿ exams na, because competition is also very high. So with this I'll wind up the session and wish you all the very best for your examinations and for your practice. Thank you all.